ಗಣಿನಾಡು ಬಳ್ಳಾರಿ ಜಿಲ್ಲೆಯಲ್ಲಿ ಬಳ್ಳಾರಿ ಜಿಲ್ಲೆ ಅಭಿವೃದ್ಧಿ ಆಗಿದೆಯಾ? ಈ ಚುನಾವಣೆಯಲ್ಲಿ ಜನರು ಯಾರ ಪರವಾಗಿದ್ದಾರೆ? ಈ ಚುನಾವಣೆಯಲ್ಲಿ ಯಾವ ಪಕ್ಷ ಯಾವ ಅಜೆಂಡಾ ಇಟ್ಕೊಂಡು ಜನರ ಮುಂದೆ ಹೋಗ್ತಾರೆ? ಯಾವ ಪಕ್ಷ ಇಲ್ಲಿ ಮುಂದಿದೆ, ಯಾವ ಪಕ್ಷ ಹಿಂದಿದೆ, ಯಾವ ಪಕ್ಷದಲ್ಲಿ ಇಲ್ಲಿ ಒಡಕಿದೆ, ಇನ್ಯಾವ ಪಕ್ಷದಲ್ಲಿ ಅಂಡರ್ಸ್ಟ್ಯಾಂಡಿಂಗ್ ಇದೆ? ಒಟ್ಟಾರೆ ಇವತ್ತು ಬಳ್ಳಾರಿಯ VIP ಅಖಾಡದಲ್ಲಿ ಇಡೀ ಬಳ್ಳಾರಿ ಚಿತ್ರಣವನ್ನ ನ್ಯೂಸ್ 18 ಕನ್ನಡ VIP ಅಖಾಡ ಬಳ್ಳಾರಿಯಲ್ಲಿ ತಿಳಿಸ್ಕೊಡ್ತೀವಿ. ನಾನೀಗ ಬಿಜೆಪಿಯ ಜಿಲ್ಲಾಧ್ಯಕ್ಷರ ಹತ್ರ ನಾನು ಬರ್ತಾ ಇದ್ದೀನಿ. ಸರ್ ನಮಸ್ತೆ. ಸರ್ ತಮ್ಮ ಹೆಸರು? ಸರ್ ಮುರಾರಿಗೌಡ ಅಂತೇಳಿ, ನಮ್ಮ ಬಿಜೆಪಿ ಜಿಲ್ಲಾಧ್ಯಕ್ಷರು. ಬಳ್ಳಾರಿ ಮಹಾನಗರ ಪಾಲಿಕೆ ವಿಚಾರಕ್ಕೆ ಬರ್ತಾ ಇದ್ದೀನಿ. ಇಲ್ಲಿ ಯಾಕೆ ಕುಡಿಯುವ ನೀರಿನ ಇನ್ನೂ ಸಮಸ್ಯೆ ಬಗೆಹರಿದಿಲ್ಲ? ಬಳ್ಳಾರಿ ನಗರ ಮಹಾನಗರ ಪಾಲಿಕೆ ನಮ್ಮ ಪಕ್ಷದವರು ಆಡಳಿತ ನಡೆಸ್ತಾ ಇಲ್ಲ. ಇವತ್ತು ಕಾಂಗ್ರೆಸ್ ಅವರು ಆಡಳಿತ ನಡೆಸ್ತಾರೆ. ಸರ್ಕಾರ ಯಾರ್ದು ಸ್ವಾಮಿ? ಸರ್ಕಾರ ಆದ್ರೂ ಪಾಲಿಕೆಯಿಂದನೇ ಕುಡಿಯೋ ನೀರಿನ ತಗೊಂಡ್ಬರ್ಬೇಕು. ನಮ್ಮ ಸರ್ಕಾರದ ಕೈಯಲ್ಲಿ ಇರಲ್ಲ ಅದು. ಮಹಾನಗರ ಪಾಲಿಕೆ ಒಂದಂತಿಂದನೇ ನೀರಿನ ವ್ಯವಸ್ಥೆ ಮಾಡಬೇಕು. ಅದನ್ನು ಕಳೆದ 12 ವರ್ಷದಿಂದ ಈ ಬಳ್ಳಾರಿ ನಗರದವರಿಗೆ ನೀರು ಕೊಡಕ್ಕಾಗಲಿಲ್ಲ ಅಂತ ಹೇಳಿದ್ರೆ ಇದು ಯಾರಿಗೆ ನಾಚಿಕೆಗೇಡು? ಕಾಂಗ್ರೆಸ್ನವ್ರಿಗ, ಬಿಜೆಪಿಯವ್ರಿಗ, JDSನವ್ರಿಗ? ಹಿಂದಿನ 5 ವರ್ಷ ಸರ್ಕಾರ ಕಾಂಗ್ರೆಸ್ ಇತ್ತು, ಸಿದ್ದರಾಮಯ್ಯ ಇದ್ರು. ಅವ್ರು ಯಾಕೆ ಮಾಡಲಿಲ್ಲ? ಅವಾಗ ನಮ್ಮ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ 2-3 ಕೆರೆಯನ್ನು ಅಭಿವೃದ್ಧಿ ಮಾಡಿ ಇವತ್ತು ನೀರು ಕೊಡೋಂಥ ಕೆಲಸ ಮಾಡ್ತಾ ಇದ್ದೀವಿ ನಾವು. ಇವತ್ತು ಕಾಂಗ್ರೆಸ್ ಅವ್ರು ಏನಾದರೂ ಅವ್ರಿಗೆ ಏನಾದರೂ ಅಭಿವೃದ್ಧಿ ಪರ ಇದ್ರಿಗಿನ ಅವ್ರು ಮಾಡಿ ತೋರಿಸ್ಬೇಕಾಗಿತ್ತು. ಇವತ್ತು ನಮ್ಮ ಭಾರತೀಯ ಜನತಾ ಪಕ್ಷ ಬಂದ್ಮೇಲೆ ಇವತ್ತು ಒಳ್ಳೆ ಉತ್ತಮವಾದಂಥ ರಸ್ತೆಗಳು ಇರ್ಬೋದು, ಕುಡಿಯೋ ನೀರಿನ ವ್ಯವಸ್ಥೆ ಮಾಡ್ತಾ ಇದೀವಿ ನಾವು. ಕುಡಿಯೋ ನೀರಿನ ಅವ್ಯವಸ್ಥೆಗೆ ಯಾರು ಕಾರಣ? ಕಾಂಗ್ರೆಸ್ ಸರ್ಕಾರನೇ ಕಾರಣ. ಕಾಂಗ್ರೆಸ್ ಕಾರಣ. ಕುಡಿಯುವ ನೀರಿನ ಅವ್ಯವಸ್ಥೆಗೆ ಕಾಂಗ್ರೆಸ್ ಕಾರಣ ಅಂತ ಬಿಜೆಪಿ ಜಿಲ್ಲಾಧ್ಯಕ್ಷರು ಆರೋಪವನ್ನು ಮಾಡ್ತಿದ್ದಾರೆ. ಹಾಗಾದ್ರೆ JDS ಇಲ್ಲಿ ಯಾವುದೇ ರೀತಿಯ ಪಾತ್ರ ಇಲ್ವಾ? ಬನ್ನಿ, JDS ನ ನಾಯಕರಿದ್ದಾರೆ. JDS ನವರು ಇಲ್ಲಿ ಏನ್ ಮಾಡ್ತಾ ಇದ್ದೀರಾ? ಈಗ ಇಡೀ ನಗರದಲ್ಲಿ ಕುಡಿಯುವ ನೀರಿನ ವ್ಯವಸ್ಥೆ ಬಿಜೆಪಿ ಸರ್ಕಾರ 24x7 ಅಂತೇಳಿ 250 ಕೋಟಿ ಹಗರಣ ಮಾಡಿ ಇವತ್ತಿಗೂ ನೀರಿಲ್ಲ ನಗರದಲ್ಲಿ. ಪ್ರತಿ ಮನೆಯಲ್ಲಿ ಈಗಲೂ ಚೆಕ್ ಮಾಡಬಹುದು. 24x7 ವಾಟರ್ ಸಪ್ಲೈ ಮಾಡಿ 250 ಕೋಟಿ ಅನುದಾನವನ್ನು ತಂದು ಮನೆಗೆ ನೀರು ಕೊಡುವ ವ್ಯವಸ್ಥೆಯನ್ನು ಮಾಡಿಲ್ಲ ಬಿಜೆಪಿ ಸರ್ಕಾರ. ಈಗಿರ್ತಕ್ಕಂಥ ಆಡಳಿತ ಕಾಂಗ್ರೆಸ್ ಸರ್ಕಾರ ಮೊನ್ನೆ ತಾನೇ ಕಾರ್ಪೊರೇಷನಲ್ಲಿ ಕುಂತ್ಕೊಂಡು ಅವರು ಕಿತ್ತಾಡ್ಲಿಕ್ಕೆ ಸರೋಗ್ತೈತೆ. ನಾನು ಕಾರ್ಪೊರೇಟರ್ ಆಗ್ಬೇಕು, ನೀನು ಕಾರ್ಪೊರೇಟರ್ ಆಗ್ಬೇಕು. ಜನರಿಗೆ ಯಾವುದೇ ಥರ ಕೆಲಸ ಮಾಡ್ಲಿಕ್ಕೆ ಅವ್ರಿಗೆ ಇಷ್ಟ ಇಲ್ಲ. ಇಡೀ ರಾಜ್ಯದಲ್ಲಿ ಏಕೈಕ ಮುಖ್ಯಮಂತ್ರಿ ಅಂದರೆ ಕುಮಾರಣ್ಣವರು. ಈ ರಾಜ್ಯಕ್ಕೆ ಕೊಟ್ಟಂತ ಮಾತನ್ನು ಉಳಿಸ್ಕೊಳ್ಬೇಕಂತ ವ್ಯಕ್ತಿ ಅಂದರೆ ಕುಮಾರಣ್ಣವರು. ಉದಾಹರಣೆಗೆ 26,000 ಕೋಟಿ ಸಾಲ ಮನ್ನಾ ಮಾಡಿದ ಮುಖ್ಯಮಂತ್ರಿ. ಏನ್ರಿ ಇದು? ಬಳ್ಳಾರಿ ನಗರದಲ್ಲಿ ಕುಡಿಯಕ್ಕೆ ನೀರಿಲ್ಲ. ಒಂದ್ ಕಡೆ ಬಿಜೆಪಿ ಅವರು ಕಾಂಗ್ರೆಸ್ ಕಾರಣ ಅಂತ ಹೇಳ್ತಾರೆ, ಇನ್ನೊಂದ್ ಕಡೆ JDS ಎರಡೂ ಪಕ್ಷಗಳು ಹೊಣೆಗಾರಿಕೆ ಅಂತ ಹೇಳ್ತಾರೆ. ಮಹಾನಗರ ಪಾಲಿಕೆ ಆಡಳಿತ ಇಲ್ಲಿ ಕಾಂಗ್ರೆಸ್ನವ್ರು ಇದ್ದಾರೆ. ಕಾಂಗ್ರೆಸ್ನವ್ರು ಏನ್ರಿ ಮಾಡ್ತಿದ್ದಾರೆ? ಯಾಕ್ರಿ ಜನಗಳಿಗೆ ಕುಡಿಯಕ್ಕೆ ನೀರು ಕೊಟ್ಟಿಲ್ಲ? ಇವತ್ತು ಬಳ್ಳಾರಿಯಲ್ಲಿ ಕುಡಿತಿರೋ ನೀರು ಅವಕಾಶ ಕೊಟ್ಟಿದ್ದೆ ಕಾಂಗ್ರೆಸ್. ಅಲ್ಲಿಪುರ್ ಕೆರೆ ಇರಲಿ, ಮೋಕ ಕೆರೆ ಇರಲಿ, ಆಗ್ಲೇ ಇವತ್ತಿನವರೆಗೂ ಕುಡಿತಾ ಇರೋದ್ರ ವ್ಯವಸ್ಥೆ ಮಾಡಿರೋದೇ ಕಾಂಗ್ರೆಸ್. ಈಗ ನಾವು ಆಗ್ಲೇ ಭಾಳ ವರ್ಷದಿಂದ 250 ಕೋಟಿದು ವೆಚ್ಚದ ಪ್ರೋಗ್ರಾಮ್ ಮಾಡಿದ್ದೀವಿ. ಆ ಪ್ರೋಗ್ರಾಮ್ ನಾವು ಸ್ಟಾರ್ಟ್ ಕೂಡ ಆಗಿದೆ. ಈಗ 5 ವರ್ಷ ನಿಮ್ದೇ ಸರ್ಕಾರ ಇತ್ತು, ನೀವು ಏನು ಮಾಡಿದ್ರಿ? ರಾಜಕೀಯ ಮಾಡಿದ್ರಾ? ಅದನ್ನೇ ಮಾಡಿರೋದಲ್ಲ, ನಾವು ಏನು ಮಾಡಿದ್ದೀವಿ ಅನ್ನೋದು UGD ಪ್ರೋಗ್ರಾಮ್ ಆಗಲಿ, ಡ್ರಿಂಕಿಂಗ್ ವಾಟರ್ ಸ್ಕೀಮ್ಸ್ ಆಗಲಿ ಪ್ರೋಗ್ರಾಮ್ ಮಾಡಿದ್ದೀವಿ. ಆ ಸರ್ಕಾರ ಬಂದ ಮೇಲೆ ಅದು ಈಗ 5 ವರ್ಷದಿಂದ ಈ ಸರ್ಕಾರ ಇದೆ, ಫಂಡ್ಸ್ ಎದಕ್ಕೆ ಕೊಡ್ತಾ ಇಲ್ಲ ಆ ಪ್ರೋಗ್ರಾಮ್ಗೆ. ನಮ್ಮ ಪ್ರೋಗ್ರಾಮ್ ಆಗುತ್ತಲ್ಲ, ಅದು ಕಾಂಗ್ರೆಸ್ ಮಾಡಿರೋ ಪ್ರೋಗ್ರಾಮ್ ಅಂತ ಅವ್ರು ಕೊಡ್ತಾ ಇಲ್ಲ. ನಮ್ಮ ಮೇಯರು ಉಪಮೇಯರ್ ಇದ್ದಾರೆ. ಈ ಸೆಕೆಂಡ್ ಟೈಮ್ ನಾವು ಬರ್ತಾ ಇರೋದು. ಯಾರು ಕಿಚ್ಚಾಡ್ತಾ ಇಲ್ಲ. ಕೆಲಸ ಮಾಡಿಲ್ಲಿದ್ರೆ ಮತ್ತೆ ಇನ್ನೊಂದ್ಸರಿ ಆಯ್ಕೆ ಮಾಡ್ತಿದ್ದಿಲ್ಲ. ಜನರು ನೋಡ್ತಾ ಇದ್ದಾರೆ ಏನ್ ಕೆಲಸ ಮಾಡಿದ್ದಾರೆ ಅಂತ, ನೋಡಿದ್ದಾರೆ, ಮತ್ತೆ ಆಯ್ಕೆ ಮಾಡಿದ್ದಾರೆ. ಮತ್ತೆ ಮೇಯರು. ಹಾಗಾದ್ರೆ ಕುಡಿಯುವ ನೀರಿನ ಸಮಸ್ಯೆಗೆ ಯಾರು ಹೊಣೆ? ಕಾಂಗ್ರೆಸ್ನ ಮಹಾನಗರ ಪಾಲಿಕೆ ಅಧಿಕಾರ ಇಟ್ಕೊಡ್ತಂದ ಕಾಂಗ್ರೆಸ್ ಹೊಣೆನಾ, ಬಿಜೆಪಿ ಹೊಣೆನಾ? ಯಾರು ಹೊಣೆ? ಜವಾಬ್ದಾರಿಯುತವಾಗಿ ಎಲ್ಲರೂ ಹೊಣೆ ಆಗುತ್ತಾರೆ. ಇವತ್ತು ಸರ್ಕಾರ ಇದರಿಂದ ನಮ್ಮಲ್ಲಿ ಸಾಕಷ್ಟು DMA ಫಂಡ್ಸ್ ಇದೆ, ಹೈದರಾಬಾದ್ ಕರ್ನಾಟಕ ಫಂಡ್ಸ್ ಇದೆ. ಊರೆಲ್ಲ ಹೇಳ್ತಾರೆ, CM ಹೇಳ್ತಾರೆ ಹೈದರಾಬಾದ್ ಕರ್ನಾಟಕ 3,000 ಕೋಟಿ ಕೊಡ್ತೀವಿ, 2,000 ಕೋಟಿ ಕೊಡ್ತೀವಿ ಅಂತ. ನೀರಿಗೆ 200 ಕೋಟಿ ಕೊಡಕ್ ಆಗ್ತಾ ಇಲ್ಲ ಅವರಿಗೆ. ಯಾರು ಮಾಡ್ತಾ ಇರೋದು? ಹೊಣೆ ಅನ್ನೋದು ಪಬ್ಲಿಕ್ ಡಿಸೈಡ್ ಮಾಡ್ಲಿ. ಯಾರು ರೊಕ್ಕ ಕೊಡ್ತಾ ಇದ್ದಾರೆ, ಯಾರು ದುಡ್ಡು ಕೊಡ್ತಾ ಇದ್ದಾರೆ,
ಯಾರು ಫಂಡ್ಸ್ ಬರಬೇಕು? ಭಾರತೀಯ ಜನತಾ ಪಕ್ಷ ಹೇಳುತ್ತೆ ಮಹಾನಗರ ಪಾಲಿಕೆ ಅಧಿಕಾರ ಇಟ್ಕೊಂಡಿರ್ತಕ್ಕಂಥದ್ದು ಕಾಂಗ್ರೆಸ್ ಹೊಣೆ ಅಂತ ಹೇಳ್ತಾರೆ. ಆದ್ರೆ ಕಾಂಗ್ರೆಸ್ನವರು ಭಾರತೀಯ ಜನತಾ ಪಕ್ಷದ ಮೇಲೆ ಆರೋಪ ಮಾಡ್ತಾರೆ, JDS ನವರು ಇಬ್ರು ಹೊಣೆಗಡೆಗಳು ಅಂತ ಹೇಳ್ತಾರೆ. ಹಾಗಾದ್ರೆ ನಾವು ಆಮ್ ಆದ್ಮಿ ಪಾರ್ಟಿಯವ್ರು ಮಾತಾಡ್ಸೋಣ. ಸರ್, ತಮ್ಮ ಹೆಸರು? ಯರಿಸ್ವಾಮಿ ಅಂತ, ಬಳ್ಳಾರಿ ನಗರ ಅಭ್ಯರ್ಥಿ. ಯರಿಸ್ವಾಮಿ ಅವರೇ, ಬಳ್ಳಾರಿ ನಗರಕ್ಕೆ ಕುಡಿಯುವ ನೀರಿಲ್ಲ ಅಂತ ಹೇಳಿದ್ರೆ ನಾಚಿಕೆ ಆಗ್ತಿಲ್ವಾ? ಖಂಡಿತವಾಗ್ಲೂ ಈ JCB ಪಕ್ಷಗಳಿಗೆ ನಾಚಿಕೆ ಆಗ್ಲೇಬೇಕು. ಯಾಕೆಂತಂದ್ರೆ 3 ಪಕ್ಷಗಳು ಸೇರ್ಕೊಂಡು ಇವತ್ತಿನವರೆಗೆ ಕುಡಿಯುವ ನೀರೇ ಕೊಟ್ಟಿಲ್ಲ. 24x7 ನೀರು ಕೊಡೋದಿಲ್ಲ. 24x7 ಜೀರೋ. ಅವರು ಜೀರೋ. ಈ ಬಾರಿ ಆಮ್ ಆದ್ಮಿ ಪಕ್ಷ ಆಡಳಿತಕ್ಕೆ ಬರುತ್ತೆ. 0 ಶುಲ್ಕದಲ್ಲಿ 24x7 ನೀರು ಕೊಡ್ತೀವಿ ಕುಡಿಯಕ್ಕೆ. 24x7 ಅದನ್ನ ಮೊದಲು ತಿಳ್ಕೊಳ್ರಿ. ಗಡಿನಾಡು ಬಳ್ಳಾರಿಯಲ್ಲಿ ಕೆಂಬಾವುಟನ್ನು ಆರಿಸಿದಂತ ಕಮ್ಯುನಿಸ್ಟ್ ಪಕ್ಷ ಇನ್ನೂ ಇಲ್ಲಿ ಜೀವಂತವಾಗಿದೆಯಾ? ಕಮ್ಯುನಿಸ್ಟ್ ಪಕ್ಷ ಜೀವಂತವಾಗಿದ್ರೆ ಯಾಕೆ ಜನರಿಗೆ ಕುಡಿಯಕ್ಕೆ ನೀರು ಇನ್ನೂ ಕೂಡ ವ್ಯವಸ್ಥೆಯನ್ನು ಸರಿಯಾಗಿ ಮಾಡಿಕೊಡಕ್ಕಾಗಲಿಲ್ಲ? ಹಾಗಾದ್ರೆ ನಾನು ಕಮ್ಯುನಿಸ್ಟ್ ಪಕ್ಷದ ಮುಖಂಡರನ್ನೇ ಮಾತಾಡ್ತೀನಿ. ಸರ್, ಕಮ್ಯುನಿಸ್ಟ್ ಪಾರ್ಟಿ ಬಳ್ಳಾರಿಯಲ್ಲಿ ಜೀವಂತವಾಗಿದೆಯಾ? ನಾನು SOC ಕಮ್ಯುನಿಸ್ಟ್ ಪಾರ್ಟಿಯಿಂದ ಮಾತಾಡ್ತಾ ಇದ್ದೀನಿ. ಇವತ್ತು ಬಳ್ಳಾರಿಯಲ್ಲಿ ಏನಾದರೂ ಹೋರಾಟ ಮಾಡ್ತಾ ಇದೆ ಅಂತಂದರೆ ಜನರ ಸಾರ್ವಜನಿಕ ಸೌಲಭ್ಯಗಳಿಗಾಗಿ, ನೀರಿಗಾಗಿ, ರಸ್ತೆಗಳಿಗಾಗಿ ಇವತ್ತೇನಾದರೂ ಹೋರಾಟ ಇದೆ ಬಳ್ಳಾರಿಯಲ್ಲಿ ಅಂದರೆ SOC ಪಕ್ಷ ಮಾತ್ರ. ಇದು ಇಡೀ ಬಳ್ಳಾರಿ ಜನಕ್ಕೆ ಗೊತ್ತಿದೆ. ಇನ್ನೊಂದು ವಿಷಯ ಹೇಳ್ತೀನಿ, ಯಾಕೆ ಕುಡಿಯೋ ನೀರಿನ ಬಗ್ಗೆ ನೀವು ಕೇಳಿದ್ರಿ. ಇವತ್ತು ಎಲ್ಲ ಸರ್ಕಾರಗಳು ಭ್ರಷ್ಟ ಸರ್ಕಾರಗಳಾಗಿದ್ದಾವೆ. ಕುಡಿಯೋ ನೀರಿಗೆ ಅಂತೇಳಿ 260 ಕೋಟಿ ಖರ್ಚು ಮಾಡಿದ್ದಾರೆ. ಸರಿಯಾದ ಯೋಜನೆ ಇಲ್ಲ. 24/7 ಅಂತೇಳಿ 260 ಕೋಟಿ ಖರ್ಚು. ಕಮ್ಯುನಿಸ್ಟ್ ಪಾರ್ಟಿ ಸೃಜನಾತ್ಮಕವಾಗಿ ಹೋರಾಟವನ್ನ ಮಾಡ್ತೀವಿ. ಹಾಗಾದ್ರೆ ನಾವು ಮಾಡ್ತಾ ಇದೀವಿ, ಹಿಂದೆಯಿಂದ ಮಾಡ್ತಾ ಇದ್ವಿ, ಇವತ್ತು ಮಾಡ್ತೀವಿ. ಇವತ್ತು ಕೂಡ ಜನಗಳಿಗೆ ಕರೆ ಕೊಡ್ತೀವಿ. ನಮ್ಮನ್ನೇನಾದರೂ ಈ ಚುನಾವಣೆಯಲ್ಲಿ ಆರಿಸಿದ್ರೆ ಖಂಡಿತವಾಗಿ ಜನ ಹೋರಾಟ ಬೆಳೆಸು. ನಾವು ನಮ್ಮದು ಗುರಿ ಇರೋದೇ ಜನ ಹೋರಾಟ. ಯಾಕಂತಂದ್ರೆ ಇವತ್ತು ಇವೆಲ್ಲ ಸರ್ಕಾರಗಳು ಕೂಡ ಜನಪರ ಇಲ್ಲ, ರೈತ ಪರ ಇಲ್ಲ, ವಿದ್ಯಾರ್ಥಿಗಳ ಪರವಾಗಿಲ್ಲ. ಇವ್ರು ಇರೋದೆಲ್ಲ ಕೂಡ ಕಾರ್ಪೊರೇಟ್ ಪರವಾಗಿ, ಇವರೆಲ್ಲ ಕಾರ್ಪೊರೇಟ್ ಏಜೆಂಟ್ಗಳಾಗಿ ಕೆಲಸ ಮಾಡ್ತಾ ಇದ್ದಾರೆ. ಆದ್ರಿಂದ ಇವತ್ತು ಕಮ್ಯುನಿಸ್ಟ್ ಪಾರ್ಟಿ ಮಾತ್ರ ಇವತ್ತು ಜನರ ಮಧ್ಯೆ ಇದೆ, ರೈತರ ಮಧ್ಯೆ ಇದೆ, ವಿದ್ಯಾರ್ಥಿಗಳ ಮಧ್ಯೆ ಇದೆ. ನಾವು ಹೋರಾಟ ಬೆಳೆಸ್ತಾ ಇದೀವಿ. ಇವತ್ತು ಕಮ್ಯುನಿಸ್ಟ್ ಪಾರ್ಟಿ ನಾವು ಹೋರಾಟವನ್ನ ಮಾಡ್ತೀವಿ, ನಮ್ಮನ್ನ ಆಯ್ಕೆ ಮಾಡಿ ಅಂತ ಹೇಳ್ತಾರೆ. ಈ ಜಿಲ್ಲೆಯಲ್ಲಿ ರೈತ ಸಂಘಕ್ಕೆ ಜವಾಬ್ದಾರಿ ಇಲ್ವಾ? ಯಾಕೆ ರೈತ ಸಂಘದವರು ಈ ಜಿಲ್ಲೆಯ ಜನರ ಪರವಾಗಿಲ್ಲ ಇದಾರ ಇಲ್ಲ ಅಂತ ನಾನು ಕೇಳ್ತೀನಿ ಸರ್. ರೈತ ಸಂಘದವ್ರದ ಜವಾಬ್ದಾರಿ ಏನು ಸರ್? ನಾನು ಬಳ್ಳಾರಿ ನಗರದಲ್ಲಿ ಕುಡಿಯಕ್ಕೆ ನೀರಿಲ್ಲ ಅಂತ ಹೇಳಿದ್ರೆ ಇಲ್ಲಿ ಸೋನಿಯಾ ಗಾಂಧಿ ರಣಕಣದಲ್ಲಿ ಇದ್ರು, ಸುಷ್ಮಾ ಸ್ವರಾಜ್ರವರು ಇದ್ರು. ಬಳ್ಳಾರಿ ಅಂದ್ರೆ ಇಡೀ ದೇಶಕ್ಕೆ ಗೊತ್ತು, ಬಳ್ಳಾರಿ ಎಲ್ಲಾ ರೀತಿಯಲ್ಲೂ ಗೊತ್ತು. ಆದ್ರೆ ರೈತ ಸಂಘ ಯಾಕೆ ಮೌನವಾಗಿದೆ? ಸರ್, ಬಳ್ಳಾರಿ ಜಿಲ್ಲೆಯಲ್ಲಿ ನೀವು ಈಗಾಗಲೇ ಎಲ್ಲ ಪಕ್ಷದವ್ರನ್ನು ಕೂಡ ಮುಖಂಡರು ಮಾತಾಡಿಸ್ತಾ ಬಂದಿರಿ. ಎಲ್ಲರೂ ಕೂಡ ಚಿಂತನೆ ಏನಂದ್ರೆ ತಾತ್ಕಾಲಿಕ ಚಿಂತನೆಗಳು. ಇವರು ಪೂರ್ವಭಾವಿ ಚಿಂತನೆ ಯಾರೂ ಮಾಡ್ತಾ ಇಲ್ಲ. ಯಾಕಂದರೆ ಪೂರ್ವಭಾವಿ ಚಿಂತನೆ ಮಾಡ್ತಕ್ಕಂಥ ಅವರು ಚೈತನ್ಯ ಇದ್ದಿದ್ರೆ ನಮ್ಮ ಬಳ್ಳಾರಿ ಜಿಲ್ಲೆ ವಿಭಜನೆ ಆಗ್ತಾ ಇದ್ದಿಲ್ಲ. ಇವತ್ತು ನಾವು ಬಳ್ಳಾರಿ ಜಿಲ್ಲೆ ವಿಭಜನೆ ಆಗಕ್ಕೆ ನೀವೇನಾದ್ರೂ ಕುಡಿಯ ನೀರು ಅಂತ ಕೇಳಿದ್ರೆ, ಇವತ್ತು ತುಂಗಭದ್ರಾ ಜಲಾಶಯ ನಮ್ಮೆಲ್ಲರಿಗೂ ಕೂಡ ನೀವು ಜೀವನಾಡಿ. ತುಂಗಭದ್ರಾ ಜಲಾಶಯ ಇವತ್ತು ವಿಜಯನಗರಕ್ಕೆ ಹೋಯ್ತು, ಬಳ್ಳಾರಿ ಜಿಲ್ಲೆಗೆ ಜೀರೋ ಆಯಿತು. ಅಂದ್ರೆ ಇದಕ್ಕೆ ಕಾರಣೀಭೂತರು ಯಾರು? ಅಂದ್ರೆ ನೀವು ಬಳ್ಳಾರಿ ಜಿಲ್ಲೆ ವಿಭಜನೆ ಮಾಡೋಕ್ಕೆ ಕಾರಣ ಯಾರಾದ್ರಿ? ಇವತ್ತು ವಿಜಯನಗರ ಸಾಮ್ರಾಜ್ಯ ಇರ್ತಕ್ಕಂಥದ್ದು ಹೋಯ್ತು. ಇವತ್ತೇನೈತೆ ನಮ್ಮ ರೈತರ ಜೀವನಾಡಿ ಆಗಿರ್ತಕ್ಕಂಥದ್ದು ಕೂಡ ತುಂಗಭದ್ರಾ ಜಲಾಶಯ. 33 TMC ಉಳು ತುಂಬೈತೆ ಅನ್ನೋದ್ರ ಬಗ್ಗೆ ಯಾರು ಚರ್ಯೆ ತಗೊಳ್ತಾ ಇಲ್ಲ. ಇವತ್ತು ಕೇಂದ್ರ ಸರ್ಕಾರ 5300 ಕೋಟಿ ಬಜೆಟ್ನಲ್ಲಿ ಅಪರ ಭದ್ರಾ ಯೋಜನೆ ತಯಾರು ಮಾಡಿ ಇವತ್ತು ಅದಕ್ಕೆ 43 TMC ನೀರು ಹೋದ್ರಿಗಿನ ನಮ್ಮ ರೈತರ ಪರಿಸ್ಥಿತಿಗಳು ಏನಂತ ಕೂಡ ಯಾರು ಚಿಂತನೆ ಮಾಡ್ತಾ ಇಲ್ಲ. ರೈತ ಸಂಘದ ಜವಾಬ್ದಾರಿ ಏನಿತ್ತು? ರೈತ ಸಂಘದ ಜವಾಬ್ದಾರಿ ಹೋರಾಟನೇ ನಮ್ದು. ಯಾಕಂದ್ರೆ ಹಿಂದೆ ನೀವು MP ಪ್ರಕಾಶ್ ಸಾಹೇಬ್ರು ನೋಡಿದಿರಿ, ಅವರು ರೈತ ಸಂಘ ಜಿಲ್ಲಾ ಉಪಾಧ್ಯಕ್ಷರಾಗಿದ್ದರು. ರೇವಣ ಸಿದ್ದೇಶ್ವರ ಸ್ವಾಮಿಯವರು ಜಿಲ್ಲಾ ಅಧ್ಯಕ್ಷರಾಗಿದ್ದರು, ಶಾಸಕರಾಗಿದ್ದರು. ಬಾಣಾಪುರ ಶಿವರಾಮರೆಡ್ಡಿ ಅವರು ಜಿಲ್ಲಾ ಉಪಾಧ್ಯಕ್ಷರಾಗಿ ಕೆಲಸ ಮಾಡಿದರು. 85ರಲ್ಲಿ ರೈತ ಸಂಘನೇ ಇವತ್ತಿನ ಬಳ್ಳಾರಿ ಜಿಲ್ಲೆ ಆಳಿತ್ತು. ಆದರೆ ಇವತ್ತಿನ ದಿನ ಆಳ್ತಕ್ಕಂಥ ಚೈತನ್ಯ ಕಳ್ಕೊಂಡಿದೆ. ಇವತ್ತು ಆಳ್ತಕ್ಕಂಥವ್ರು ಕೂಡ ಯಾರು ರೈತರ ಪರವಾಗಿ ಚಿಂತನೆ ಇಲ್ಲದೆ ಇರತಕ್ಕಂಥದ್ದು ನಮ್ಮ ದುರದೃಷ್ಟ ಅಂತಕ್ಕಂಥ ಮಾತು ಹೇಳಕ್ಕೆ ಇಚ್ಛೆ ಪಡ್ತಾರೆ. ಎಸ್, ಬಳ್ಳಾರಿ ರಣಕಣಕ್ಕೆ ಜನಾರ್ದನ್ ರೆಡ್ಡಿ ಎಂಟ್ರಿ ಆಗಿದ್ದಾರೆ. ಭಾರತೀಯ ಜನತಾ ಪಕ್ಷ ಜನಾರ್ದನ್ ರೆಡ್ಡಿ ಈಗ ಸ್ವಂತ ಪಕ್ಷವನ್ನು ಕಟ್ಟಿದ್ದಾರೆ. ಕರ್ನಾಟಕ ಕಲ್ಯಾಣ ಪ್ರಗತಿ ರಾಜ್ಯ ಪಕ್ಷ ಅಂತ ಹೇಳಿ ಹೊಸ ಪಕ್ಷವನ್ನು ಕಟ್ಟಿದ್ದಾರೆ. ಜನಾರ್ದನ್ ರೆಡ್ಡಿ ಅವರಿಗೆ ಬಳ್ಳಾರಿಗೆ ಪ್ರವೇಶ ಇಲ್ಲ, ಆದ್ರೂ ಕೂಡ ಬಳ್ಳಾರಿ ಅಭಿವೃದ್ಧಿ ಬಗ್ಗೆ ಕನಸು ಕಾಣ್ತೀರಾ? ಜನಾರ್ದನ್ ರೆಡ್ಡಿ ಅವರು ಇಲ್ಲಿ ಮಂತ್ರಿ ಆಗಿದ್ರು, ಬಳ್ಳಾರಿಯನ್ನು ಆಳ್ದಂಥವ್ರು. ಆದ್ರೆ ಬಳ್ಳಾರಿ ನಗರದ ಜನರಿಗೆ ಕುಡಿಯಕ್ಕೆ ನೀರಲ್ಲ ಅಂತ ಹೇಳಿದ್ರೆ ಯಾರು ಹೊಣೆ, ಯಾರು ಜವಾಬ್ದಾರಿ? ನಿಮ್ಮ ಜನಾರ್ದನ್ ರೆಡ್ಡಿ ಪಕ್ಷದ ಮುಂದಿನ ಕತೆ ಏನು? ಸರ್, ಇವತ್ತಿನ ದಿನ ಬಳ್ಳಾರಿ ನಗರದಲ್ಲಿ ಕುಡಿಯೋ ನೀರಿಗೆ ಏನಾದರೂ ಸಮಸ್ಯೆ ಇದೆ ಅಂದರೆ ಅದಕ್ಕೆ ಆಳುವ 2 ರಾಷ್ಟ್ರೀಯ ಪಕ್ಷಗಳೇ ಕಾರಣ ಅಂತ ಹೇಳಕ್ಕೆ ಬಯಸ್ತಾ ಇದ್ದೀನಿ ನಾನು. ಸನ್ಮಾನ್ಯ ಜನಾರ್ದನ್ ರೆಡ್ಡಿ ಅವರು 2008ರಲ್ಲಿ ಅವರು ಉಸ್ತುವಾರಿ ಸಚಿವರಾಗಿದ್ದಾಗ ಇಡೀ ಬಳ್ಳಾರಿ ಜಿಲ್ಲೆಯಲ್ಲಿ ಸರಿಸುಮಾರು 200 ಗ್ರಾಮಗಳಲ್ಲಿ ಕೆರೆಗಳನ್ನು ಮಾಡುವ ಮೂಲಕ ಅವರು ನೀರಾವರಿ ಯೋಜನೆಗಳನ್ನು ಜಾರಿಗೆ ತಂದರು. ಅದೇ ರೀತಿ ಅವರಿಗೊಂದು ದೂರದೃಷ್ಟಿ ಇತ್ತು. ಕೊಳಗಲ್ನಲ್ಲಿ ಒಂದು 100 ಎಕರೆ ಜಮೀನಿನಲ್ಲಿ ರುಕ್ಮಿಣಿ ನಮ್ಮನವರ ಹೆಸರಿನಲ್ಲಿ
ಒಂದು ಬಳ್ಳಾರಿಗೆ 24 ತಾಸು ಪ್ರತಿದಿನ ನೀರು ಕೊಡ್ತಕ್ಕಂಥ ಯೋಜನೆ ಅವ್ರ ಕನಸಾಗಿತ್ತು. ಆದ್ರೆ ಅವರು ಜೈಲಿಗೆ ಹೋದ ನಂತರ ಆಡ್ತಕ್ಕಂಥ ಯಾವ ಪಕ್ಷಗಳು ಆ ಒಂದು ಕಾರ್ಯಕ್ರಮವನ್ನ ಜಾರಿಗೆ ತರುವಲ್ಲಿ ಯಶಸ್ವಿ ಆಗಲಿಲ್ಲ. ಮುಂದಿನ ದಿನಗಳಲ್ಲಿ ಯಾರ ಕಾರಣ? ಎರಡು ರಾಷ್ಟ್ರೀಯ ಪಕ್ಷಗಳೇ ಕಾರಣ ಅಂತ ಹೇಳಕ್ ಹಿಂದೆ ನೀವು ಬಿಜೆಪಿಲಿ ಇದ್ದವರಲ್ವಾ? ಹಿಂದೆ ನಾವು ಬಿಜೆಪಿಯಲ್ಲಿ ಇದ್ರು ಕೂಡ ಆ ಒಂದು ಕಾರ್ಯಗಳನ್ನ ನಾವು ಶಾಶ್ವತತೆ ಮಾಡ್ಬೇಕಂತ ಹೇಳಿ ಜನಾರ್ದನ್ ರೆಡ್ಡಿ ಅವರ ದೂರದೃಷ್ಟಿ ಇತ್ತು. ಈಗ ಆ ಒಂದು ಕಾರ್ಯವನ್ನ ಶ್ರೀಮತಿ ಲಕ್ಷ್ಮೀನಾರಾಯಣ ಅವರ ಮುಖಾಂತರ ಫುಟ್ಬಾಲ್ ಗುರುತು ಗೆಲ್ಲುವ ಮುಖಾಂತರ ಆ ಆಶಯ ನೀಡಿರ್ತೇವೆ. ಬಳ್ಳಾರಿ ನಗರಕ್ಕೆ 24x7 ಬಳ್ಳಾರಿಯ ನೀರಿನ ಸಮಸ್ಯೆಗೆ ಯಾವುದೇ ಪಕ್ಷಗಳು ಇಲ್ಲಿ ಕಾಂಗ್ರೆಸ್ ಜೆಡಿಎಸ್ ಮೇಲೆ ಹೇಳ್ತಿದೆ, ಜೆಡಿಎಸ್ ಕಾಂಗ್ರೆಸ್ ಮೇಲೆ ಹೇಳ್ತಿದೆ. ಈ ಬಳ್ಳಾರಿ ಗಣಿನಾಡು ನಿಜವಾಗ್ಲೂ ಉದ್ಧಾರ ಆಗಿದೆಯಾ? ಗಣಿ ಬಾಧಿತ ಜಿಲ್ಲೆಯಲ್ಲಿ ಗಣಿ ಬಾಧಿತ ಫಂಡ್ ಬಳಕೆ ಆಗಿದೆಯಾ? ರಾಜಕಾರಣಿಯ ಇಚ್ಛಾಶಕ್ತಿ ಇದೆಯಾ? ನಾವು ಜನರನ್ನು ಮಾತಾಡಿಸ್ಬೇಕಾಗಿದೆ. ಗಣಿನಾಡು ಬಳ್ಳಾರಿಯಲ್ಲಿ ಜನರು ಸುಖವಾಗಿದ್ದಾರೆ ಸ್ವಾಮಿ. ಸುಖವಾಗಿದೆ, ಸಮೃದ್ಧಿಯಾಗಿದೆ. ಯಾಕೆ ಬಳ್ಳಾರಿ ಜಿಲ್ಲೆಯಲ್ಲಿ ಸಂಡೂರು ತಗೊಳ್ಳಿ, ಒಂದು ಆಸ್ಪತ್ರೆ ಇದ್ರು ಡಾಕ್ಟರ್ ಇಲ್ಲ. ಗಣಿನ ಬಾಧಿತ ನಾಡಿದೆ, ಇಲ್ಲಿ ಅಸ್ತಮ ಇದೆ, ಅನೇಕ ಜನರಿಗೆ ಕಾಯಿಲೆಗಳಿದೆ, ಕುಡಿಯೋ ನೀರಿನ ವ್ಯವಸ್ಥೆ ಇಲ್ಲ. ಬಳ್ಳಾರಿ ಜಿಲ್ಲೆ ಅಭಿವೃದ್ಧಿ ಆಗಿಲ್ಲ. ಯಾರು ಹೊಣೆಗಡಿ? ನಾಯಕರು ಹೊಣೆಗಡಿನ? ಯಾರು ಹೇಳ್ತಾ ಇದ್ದಾರೆ ಬಳ್ಳಾರಿ ಜಿಲ್ಲೆ ಅಭಿವೃದ್ಧಿ ಆಗಿಲ್ಲ ಅಂತ? ಯಾರು ಹೇಳ್ತಿದ್ದಾರೆ ಸರ್? ಸಂಡೂರು ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಅಧಿಕಾರವನ್ನ ಮಾಡ್ತಾ ಇದೆ. ಬಳ್ಳಾರಿಯಲ್ಲಿ ಅದ್ಭುತವಾದಂತಹ ಘೋಷಾಸ್ಪತ್ರೆಯನ್ನು ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಬಳ್ಳಾರಿ ಜಿಲ್ಲೆಯನ್ನ ಉಸ್ತುವಾರಿ ಸಚಿವರಾಗಿ ಮಾಡಿಕೊಂಡ ನಂತರ ಅನೇಕ ಅಭಿವೃದ್ಧಿ ಕೆಲಸಗಳನ್ನ ಆಸ್ಪತ್ರೆಗಳಲ್ಲಿ, ವಿಮ್ಸ್ಗಳಲ್ಲಿ ಯಾರು ಅಭಿವೃದ್ಧಿ ಮಾಡಿದವರು? ಯಾರು? ನಿಮ್ಮ ಬಳ್ಳಾರಿಯ ಶಾಸಕರು. ಮುಖ್ಯವಾಗಿ ಹೇಳ್ಬೇಕಂದ್ರೆ ಸೋಮಶೇಖರ್ ರೆಡ್ಡಿ ಅವರು ಅಭಿವೃದ್ಧಿಯನ್ನ ಹಾದಿಯನ್ನ ಮಾಡಿದ್ದಾರೆ ಸರ್. ಶ್ರೀರಾಮುಲು ಸರ್ ಕೂಡ ಜಿಲ್ಲಾ ಉಸ್ತುವಾರಿ ಸಚಿವರಾದ ನಂತರ ಇನ್ನಷ್ಟು ಪ್ರಗತಿಪರ ಕೆಲಸಗಳು ಬಳ್ಳಾರಿ ಜಿಲ್ಲೆಗೆ ಆಗ್ತಾ ಇದೆ. ಬಳ್ಳಾರಿಯ ಜನರು ಯಾವತ್ತೂ ಬಿಜೆಪಿಯನ್ನು ಕೈ ಬಿಡಲ್ಲ, ಅದಂತೂ ಗ್ಯಾರಂಟಿ ಸರ್. ಯಾಕೆ ಬಳ್ಳಾರಿಯಲ್ಲಿ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಇನ್ನು ಕುಂಟುತ್ತಾ ಸಾಕ್ತಿದೆ? ಅಭಿವೃದ್ಧಿ ಅಂತೀರಾ? ನಿಮ್ಮದೇ ಸರ್ಕಾರ ಇದೆ, ನಿಮ್ಮವರೇ ಇಲ್ಲಿ ಶಾಸಕರಿದ್ದಾರೆ, ಈಗಾಗಲೇ ನಿಮ್ಮವರೇ ಉಸ್ತುವಾರಿ ಮಂತ್ರಿ ಇದ್ದಾರೆ. ಏನು ಕತೆ? ಇಲ್ಲಿನ ಬಡವರ ಕತೆ ಏನು ಸರ್? ಈಗ ಆರೋಗ್ಯ ವಿಷಯ ತೆಗೆದುಕೊಂಡರೆ ಬಳ್ಳಾರಿಯಲ್ಲಿ ನಮ್ಮದು ಟ್ರಾಮಾ ಕೇರ್ ಸೆಂಟರ್ ಇದೆ. ಟ್ರಾಮಾ ಕೇರ್ ಸೆಂಟರಲ್ಲಿ ಸೂಪರ್ ಸ್ಪೆಷಾಲಿಟಿ, ಟ್ರಾಮಾ, ಆರ್ಥೋಪೆಡಿಕ್, ದಿನ 10 ಕೇಸ್ಗಳು. ಲಾಸ್ಟಿಗೆ 2 ಕಾಲು ಜಾಯಿಂಟ್ಗಳು ಫ್ರೀಯಾಗಿ ಹಾಕುವಂತ ಸರ್ವಿಸ್ ಆಯುಷ್ಮಾನ್ ಭಾರತ ಕಡೆಯಿಂದ ಫ್ರೀಯಾಗಿ ನಡೀತಾ ಇದಾವೆ ಅಂತ ಹೇಳಿದ್ರೆ ನಾವು ಬಹಳ ಹೆಮ್ಮೆ. ಬಳ್ಳಾರಿ ಅಭಿವೃದ್ಧಿ ಆಗಿಲ್ಲ. ಯಾರು ಹೊಣೆ? ಬಿಜೆಪಿ ಹೊಣೆನಾ, ಕಾಂಗ್ರೆಸ್ ಹೊಣೆನಾ? ಇಲ್ಲಿವರೆಗೆ ಬಿಜೆಪಿಯಿಂದಾನೆ ಇವತ್ತು ಇಡೀ ದೇಶನು ಮತ್ತು ರಾಜ್ಯನು ಅಭಿವೃದ್ಧಿ ಕಾಣ್ತಾ ಇದೆ. ಎಲ್ಲ ರೀತಿಯಲ್ಲಿವೆ, ಎಲ್ಲ ರೀತಿಯ ತಂತ್ರಗಳನ್ನ ಉಪಯೋಗಿಸಿಕೊಂಡು ಮಾನ್ಯ ಪ್ರಧಾನಮಂತ್ರಿ ಅವರು ಸುಮಾರು ಒಂದು ಅಭಿವೃದ್ಧಿ ಕಾರ್ಯಕ್ರಮಗಳು ಮಾಡ್ತಾ ಇದ್ದಾರೆ. ಅದು ಬೇರೆ ಜನಗಳಿಗೆ ಆ ರೀತಿ ಎಲ್ಲಿ ಸೋರಿಕೆ ಆಗ್ತಾ ಇದೆಯೋ ಅದು ಹಣದ ಮೂಲನೆಲ್ಲ ಬಂದ್ ಮಾಡ್ತಾ ಇರೋದಕ್ಕೆ ವಿರೋಧ ಪಕ್ಷಗಳಿಗೆ ಈಗ ಹೊಟ್ಟೆ ಉರಿ ಸ್ಟಾರ್ಟ್ ಆಗಿದೆ. ಆದ್ರೆ ಅಂತೆ ಈಗ ಏನಾಗ್ತದೆ ಅಂದ್ರೆ ಇಡೀ ದೇಶನೇ ಒಂದು ಕಂಟ್ರೋಲ್ ಅಲ್ಲಿ ಮಾನ್ಯ ಪ್ರಧಾನಮಂತ್ರಿ ಕಡೆಯಿಂದ ಒಂದು ಒಳ್ಳೆ ಅಭಿವೃದ್ಧಿ ಪಥ ಸಾಗ್ತಾ ಇದೆ. ಜನಾರ್ದನ್ ರೆಡ್ಡಿ ಅವರು ಬಿಜೆಪಿಗೆ ಮುಳ್ಳಾಗ್ತಿದಾರಾ? ನಮ್ಮ ಮತದಾರರು ನಮ್ಮ ಪಕ್ಷದ ಕಡೆ ಇದ್ದಾರೆ. ನಮ್ಮ ಅಭಿವೃದ್ಧಿ ಕಾರ್ಯ, ನಮ್ಮ ಡಬಲ್ ಇಂಜನ್ ಸರ್ಕಾರ ನಮ್ಮ ಅಭಿವೃದ್ಧಿ ಕಾರ್ಯಗಳನ್ನು ಕೈ ಹಿಡಿಯುತ್ತೆ. ಜನಾರ್ದನ್ ರೆಡ್ಡಿ ಅವರು ಬಳ್ಳಾರಿಗೆ ಏನು ಮಾಡಿಲ್ವಾ ಸರ್? ನಮ್ಮ ಪಕ್ಷದಲ್ಲಿ ಇದ್ರವರು ಅವ್ರು ಮಾಡಿಲ್ಲ ಅಂತ ನಾವು ಅವ್ರಿಗೆ ಕೇಳ್ಬೇಕು. ನೀವು ನಮ್ಮ ಬಿಜೆಪಿ ಸರ್ಕಾರ ಇದ್ದಲ್ಲಿ ಮಾಡಿದಂತ ಕೆಲಸಗಳು ಇವತ್ತು ನಿಮ್ಮೆಲ್ಲರಿಗೂ ಕಣ್ಣಿಗೆ ಕಾಣ್ತಾ ಇದಾವೆ. ಇವತ್ತು ಜನಾರ್ದನ್ ರೆಡ್ಡಿ ಅವ್ರನ್ನ ಯಾಕೆ ಬಿಜೆಪಿ ತೆಗೆದುಕೊಳ್ಳಿಲ್ಲ? ನಾವು ತೆಗೆದುಕೊಂಡಿಲ್ಲ ಅಂತಲ್ಲ, ಅವರು ಸ್ವಂತ ಪಾರ್ಟಿ ಕೊಟ್ಟಿದ್ದಾರೆ, ಅವರ ವೈಯಕ್ತಿಕ ವಿಚಾರ. ಅದನ್ನ ನಾವು ಸ್ವಂತ ಪಾರ್ಟಿ ಕಟ್ಕೊಂಡಿರೋದು ಬಿಜೆಪಿ ಸೋಲಿಗೆ ಕಾರಣ ಆಗುತ್ತೆ. ಅನೇಕ ಕಡೆ ಸೋಲಿಗೆ ಕಾರಣ ನಮ್ಮ ಪ್ರಶ್ನೆನಿಲ್ಲ. ಮತದಾರರು ಭಾರತೀಯ ಜನತಾ ಪಕ್ಷದ ಕಡೆ ಇದ್ದಾರೆ. ಹಾಗಂದ್ರೆ ಕಾಂಗ್ರೆಸ್ ಸೋಲ್ಸಕ್ಕೆ ಮ್ಯಾಚ್ ಫಿಕ್ಸಿಂಗ್ ಮಾಡ್ಕೊಂಡಿದ್ದೀರಾ? ಮ್ಯಾಚ್ ಫಿಕ್ಸ್ ಎಂಬ ಪ್ರಶ್ನೆ ಇಲ್ಲ. ಮತದಾರರು ನಮ್ಮ ಕಡೆ ಇದ್ದಾರೆ. ಇವತ್ತು 2 ಸರ್ಕಾರಗಳೇ, ನಮ್ಮ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಒಂದು ಅಭಿವೃದ್ಧಿ ನೋಡಿ ಇವತ್ತು ನಮ್ಮ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಗಳಿಗೆ ಮತ ಕೊಡ್ತಾರೆ. ಜನಾರ್ದನ್ ರೆಡ್ಡಿ ನಿಮಗೆ ನುಂಗಲಾರದ ಬಿಸಿ ತುಪ್ಪ ಹಾಕ್ತಾರಾ? ಅವಾಗ ನಮ್ಮ ಬಿಜೆಪಿ ಪಕ್ಷದಲ್ಲಿ ಇದ್ದು ಅವರು ಅಭಿವೃದ್ಧಿ ಮಾಡ್ಯಾರ. ನಮ್ಮ ಸರ್ಕಾರ, ಯಡಿಯೂರಪ್ಪ ಸರ್ಕಾರ ಅಭಿವೃದ್ಧಿ ಮಾಡಿದಾರ? ಅವರು ಅಭಿವೃದ್ಧಿ ಆಗಿದ್ದಾರೆ. ಅವರು ಅಭಿವೃದ್ಧಿ ಆಗಿರೋದು ನಮಗೆ ಬೇಕಾಗಿಲ್ಲ. ನಮ್ಮ ಸರ್ಕಾರದಿಂದ ಯಡಿಯೂರಪ್ಪ ಸರ್ಕಾರದ ಅವರು ಇದ್ದು ಪಕ್ಷದಲ್ಲಿದ್ದಾಗ ಉಸ್ತುವಾರಿ ಸಚಿವರಾಗಿದ್ದು ಅಭಿವೃದ್ಧಿ ಮಾಡ್ಯಾರ. ಇನ್ನೂ ಒಂದು ನೀವು ಕೇಳಿದ್ರಿ, ನಾನು ಕಾರ್ಪೊರೇಟರ್ ಆಗಿ ಹೇಳ್ತಾ ಇದ್ದೀನಿ. ಬೊಮ್ಮಾಯಿ ಸರ್ಕಾರದಲ್ಲಿ ಉಸ್ತುವಾರಿ ಸಚಿವವಾಗಿದ್ದು ಒಂದು ವರ್ಷನೇ ಶ್ರೀರಾಮಣ್ಣ. ಇವತ್ತು ಬೀದಿ ದೀಪಗಳು ಇನ್ನು ಬಳ್ಳಾರಿ ತುಂಬಾ ಬೆಳಗ್ತದವ ಬೇರೆ ಕಡೆಯಿಂದ. ಆಮೇಲೆ ರೋಡ್ಗಳೆಲ್ಲ ಹೈವೇ ರೋಡ್ಗಳು ನೀರಿಂದು ಯೂಸ್ ಹಿಡಿದು 250-300 ಕೋಟಿ ತಂದು ಮಾಡ್ತಿರೋದು ನಮ್ಮ ಜನಪ್ರಿಯ ಶಾಸಕರು ಸೋಮಶೇಖರ್ ರೆಡ್ಡಿ. ನಾನು ನಿಮ್ ಜೊತೆ ಮಾತಾಡ್ತೀನಿ. ಬಳ್ಳಾರಿಯ ರಾಜಕೀಯ ತಾಪಮಾನ ಬಹಳಷ್ಟು ಬಿಸಿ ಏರ್ತಿದೆ. ಈ ಬಿಸಿಯ ನಡುವೆ ವಿಐಪಿ ಅಖಾಡದಲ್ಲಿ ಚಿಕ್ಕದೊಂದು ಬ್ರೇಕ್. ಬ್ರೇಕ್ ನಂತರ ವಿಐಪಿ ಅಖಾಡಕ್ಕೆ ಮತ್ತೆ ಸ್ವಾಗತ. ಜನಾರ್ದನ್ ರೆಡ್ಡಿ ಪರವಾಗಿ ನೀವು ಕೆಲಸ ಮಾಡ್ತೀರಾ? ನಮ್ಮ ಪಕ್ಷ ದೇಶ ಮೊದಲು, ರಾಜ್ಯ ಮೊದಲು, ನಮ್ಮ ನಗರ ಮೊದಲು. ಸ್ವಚ್ಛ ಭಾರತ, ಸ್ವಚ್ಛ ಯೋಜನೆ, ಮೋದಿ ಆಡಳಿತದಲ್ಲಿ ನಮ್ಮ ಪಾರ್ಟಿ ಮುಂದುವರಿಯುತ್ತದೆ. ಯಾವುದೇ ಒಂದು ಪ್ರಾದೇಶಿಕ ಪಕ್ಷಕ್ಕೆ ನಾವು ಬೆಂಬಲ ಇಲ್ಲ. ನಮ್ಮ ಪ್ರಾದೇಶಿಕ ಪಕ್ಷಗಳು ಉಳಿಯಲ್ಲ. ಮೇಡಮ್, ಜನಾರ್ದನ್ ರೆಡ್ಡಿ ಪಕ್ಷ
ಯಾರಿಗೆ ಮುಳುವಾಗುತ್ತೆ? JDS ಗೆ ಅನುಕೂಲ ಆಗುತ್ತಾ, ಬಿಜೆಪಿ ಮುಳುವಾಗುತ್ತಾ, ಕಾಂಗ್ರೆಸ್ ಮುಳುವಾಗುತ್ತಾ? ಯಾರಿಗೆ ಮುಳು ಆಗೋಲ್ಲ ಸರ್, ಅವ್ರಿಗೆ ಅವರೇ ಮುಳುವು. ಯಾರ ಪಕ್ಷಕ್ಕೂ ಅವ್ರು ಬರೋದು ಬೇಡ. ನಮ್ಗೆ ನಮ್ಮ ಪಕ್ಷ ನಮ್ಗೆ ಇದೆ. ಕುಮಾರಣ್ಣ ನಮ್ಗೆ ನಮ್ಮ ಸರ್ಕಾರ ಕುಮಾರಣ್ಣ ಬಂದಾಗ ಎಲ್ಲ ಅಭಿವೃದ್ಧಿ ಮಾಡ್ತಾರೆ. ಮತ್ತೆ ಎರಡೂ ಪಕ್ಷದವ್ರಿಗೂ ನಾವು ದೋಷಿಸ್ತೀವಿ ಸರ್. ಇವತ್ತು ಜನ ಇಲ್ಲಿ ಬಳ್ಳಾರಿಯಲ್ಲಿ ಏನ್ ಅನಾನುಕೂಲಗಳು ಆಗ್ತಿದಾವೆ ಇದಕ್ಕೆಲ್ಲ ಕಾರಣ ಎರಡೂ ಪಕ್ಷದವ್ರು ಅಂತ ಹೇಳ್ತೇನೆ. JDS ಜೀವಂತವಾಗಿದೆಯಾ ಬಳ್ಳಾರಿ ಜಿಲ್ಲೆಯಲ್ಲಿ? ನಾನು ಇವತ್ತು ಸತ್ಯವಾಗ್ಲೂ ಹೇಳಲಿಕ್ಕೆ ಬಯಸ್ತೀನಿ. ಇವತ್ತು KRPP BJP ಐತಲ್ಲ, ಒಂದು ನಾಣ್ಯದ ಎರಡು ಮುಖಗಳು. ಇವತ್ತು ಜನರನ್ನ ದಿಕ್ ತಪ್ಪಿಸ್ತಕ್ಕಂಥ ಕೆಲಸ ಮಾಡ್ತಾ ಇದಾರೆ. ಅವರಿಂದ ನಮ್ಗೆ ಯಾರಿಗೂ ಮುಳು ಆಗ್ತಾ ಇಲ್ಲ. ಇವತ್ತು ನಾನು ಸತ್ಯವಾಗ್ಲೂ ಹೇಳ್ತೀನಿ, ಬಳ್ಳಾರಿ ಅಭಿವೃದ್ಧಿ ಬಗ್ಗೆ ಇವತ್ತು ಮನೆಗೆ 7,500 ರೂಪಾಯಿ ಖರ್ಚು ಮಾಡಿ 24x7 ಅಂತ ಹಾಕಿದ್ದಾರೆ. ಇವತ್ತಿನವರೆಗೆ ಇಂಪ್ಲಿಮೆಂಟ್ ಇಲ್ಲ. ಮನೆ ಮುಂದೆ ಇದ್ದಿದ್ದು ಕಿತ್ತು ಬಿಸಾಕವ್ರೆ. ಇದಕ್ಕೆ ಹೊಣೆಗಾರಿಕೆ ಯಾರು? BJP ಅವರು, ಕಾಂಗ್ರೆಸ್ ಅವರು ಇಬ್ರು ಹೊಣೆಗಾರಿಕೆ. ಬಳ್ಳಾರಿಯಲ್ಲಿ JDS ಇದೆಯಾ, ಜೀವಂತವಾಗಿದೆಯಾ? 100% ಇದೆ. ರಾಜ್ಯದಲ್ಲಿ ಮಾಡ್ತಕ್ಕಂಥ ಪಂಚರತ್ನ ಯೋಜನೆ ಬಿಜೆಪಿ ಕಾಂಗ್ರೆಸ್ಗೆ ನಡಕ ಹುಟ್ಟಿಸಿದೆ. ಈ ಬಾರಿ ಈ ಮೂವರ ನಡುವೆ 4ನೇ ಲಾಭ ನಮ್ಗೆ ಆಗ್ತದೆ. ಆ ನಂಬಿಕೆ ಭರವಸೆ ಇದೆ. ಕುಮಾರಣ್ಣವರ ಯೋಜನೆನೇ ಇದಕ್ಕೆ ಮುಖ್ಯ ಕಾರಣ. ಮುಂದಿನ ಮುಖ್ಯಮಂತ್ರಿ ಶತಾಯಗತ 100ಕ್ಕೆ 100ರಷ್ಟು ಮುಂದಿನ ಮುಖ್ಯಮಂತ್ರಿ ಕುಮಾರಣ್ಣ ಆಗೋದು ಖಚಿತ. ಬಳ್ಳಾರಿ ಅಭಿವೃದ್ಧಿ ಮಾಡೋದು ಖಚಿತ. ಕಾಂಗ್ರೆಸ್ ಈ ಬಳ್ಳಾರಿ ಜಿಲ್ಲೆಯಲ್ಲಿ ಅಧಿಕಾರದಲ್ಲಿತ್ತು. ಕಾಂಗ್ರೆಸ್ 1 ಮನೆ 3 ಬಾಗಿಲಾಗಿದೆ ಅಂತೆ. ಕಾಂಗ್ರೆಸ್ನಲ್ಲಿ 1 ಮನೆ 3 ಬಾಗಿಲಾಗಿದೆ. ಇಲ್ಲಿ ಎಲ್ಲ ಲೀಡರ್ಗಳದ್ದು ಒಂದೊಂದು ಪಾರ್ಟಿ ಇದೆಯಂತೆ. ಇರೋದೇ ಒಂದು ಪಾರ್ಟಿ. ಯಾರು? ದಿವಾಕರ್ ಬಾಬುದು ಒಂದು ಪಾರ್ಟಿ, ಅಲ್ಲಂ ವೀರಭದ್ರಪ್ಪರದ್ದು ಒಂದು ಪಾರ್ಟಿ, ಕೊಂಡೆಯರದು ಒಂದು ಪಾರ್ಟಿ, ಸಂತೋಷ್ ಲಾಡ್ದು ಒಂದು ಪಾರ್ಟಿ, ಅನಿಲ್ ಲಾಡ್ದು ಒಂದು ಪಾರ್ಟಿ, ನಾರಾಯಣ ರೆಡ್ಡಿ ಅವ್ರದ್ದು ಒಂದು ಪಾರ್ಟಿ. ಹಾಗಾದ್ರೆ ಇಲ್ಲಿ ಯಾರ ಪಾರ್ಟಿ? ಕಾಂಗ್ರೆಸ್ನ ನಾವು ಯಾವ ಪಾರ್ಟಿ ಅಂತ ಕರಿಬೇಕು? ಈಗ ಒಂದು ಖುಷಿ ಪಡೋ ಅಂಥ ವಿಷಯ, ನಮ್ಮಲ್ಲಿ ಅಷ್ಟು ದೊಡ್ಡ ಲೀಡರ್ಸ್ ಇದ್ದಾರೆ, ಅವ್ರ ಫಾಲೋವರ್ಸ್ ಇದ್ದಾರೆ. ಬಟ್ ಕೆಲಸ ಮಾಡೋದೆಲ್ಲ ಕಾಂಗ್ರೆಸ್ಗೆ, ಯಾರಿಗೇನು ಬೇರೆಯವ್ರಿಗೆ ಮಾಡಲ್ಲ. ಅಷ್ಟು ಸಾಮರ್ಥ್ಯ ಭಿನ್ನಮತ ಇದೆ. ಯಾರು ಹೇಳ್ತಾ ಇದ್ದಾರೆ ಭಿನ್ನಮತ ಇದೆ? ಹೇಳಿದ್ರಲ್ಲ, ಎಲ್ಲರೂ ಒಂದೊಂದು ಟೀಮ್ ಮಾಡ್ಕೊಂಡಿದ್ದಾರೆ ಅಂತ. ಈಗ ಪ್ರಜಾಪ್ರಭುತ್ವದಲ್ಲಿ ಇವತ್ತು ಕಾಂಗ್ರೆಸ್ನಲ್ಲಿ ಎಷ್ಟು ಜನ ಅಪ್ಲಿಕೇಶನ್ಸ್ ಹಾಕಿದ್ದಾರೆ ಗೊತ್ತಾ? ಯಾವ ಪಾರ್ಟಿದಲ್ಲಿ ಹಾಕಿದ್ದಾರೆ? ಬಳ್ಳಾರಿ ನಗರದಲ್ಲಿ 17 ಜನ ಹಾಕಿದ್ದೀರಾ. ಬೇರೆ ಯಾವ ಪಾರ್ಟಿದಲ್ಲಿ ಹಾಕಿದ್ದಾರೆ? ಇಟ್ ಈಸ್ ಅನ್ ಎನ್ಕರೇಜ್ಮೆಂಟ್. ಡೆಮೊಕ್ರೆಟಿಕ್ ಸೆಟಪ್ ಇದೆ. ಜನ ಕೇಳ್ತಾರೆ. ನಾರಾಯಣ ರೆಡ್ಡಿಗೂ ಕೇಳ್ತಾರೆ, ಅಲ್ಲಂ ವೀರಭದ್ರಪ್ಪಗೂ ಕೇಳ್ತಾರೆ, ಕೊಂಡಯ್ಯವ್ರಿಗೂ ಕೇಳ್ತಾರೆ, ದಿವಾಕರ್ ಬಾಬು. ನಾನು ನಿಮ್ಮ ಕಾರ್ಯಕರ್ತರು ಮಾಡ್ತೀನಿ. ನಿಮ್ಮ ಗೆಳೆಯರು ನಾನು ಸಂತೋಷ್ ಲಾಡ್ ಜೊತೆ ನಿಮ್ಮನ್ನು ನೋಡ್ತೀನಿ ನಾನು. ಹೌದು, ನಾನು ಒಂದು ಹೇಳೋದಿಷ್ಟೇ, ಕಾಂಗ್ರೆಸ್ ಪಕ್ಷ ಇತಿಹಾಸ 142 ವರ್ಷ ಇತಿಹಾಸ ಇರ್ತಕ್ಕಂಥ ಪಕ್ಷ. ನಮ್ಮಲ್ಲಿ 20 ಜನ ಆಕಾಂಕ್ಷಿಗಳಾಗಿದ್ದಾರೆ, ಆದ್ರೆ ಕೊಡೋದು ಒಬ್ಬರಿಗೆ. ಆದ್ರೆ ಇವತ್ತು 3 ಕಿಲೋಮೀಟರ್ ಬಳ್ಳಾರಿಯಲ್ಲಿ ಅಭಿವೃದ್ಧಿ ಆಗಿಲ್ಲ. ಎಲ್ಲಿ ನೋಡಿದ್ರು ರಸ್ತೆ ಅಭಿವೃದ್ಧಿ ಮಾಡಕ್ಕಂತ ಹೋಗ್ತಾ ಇದಾರೆ. ಇವತ್ತು 3 ಕಿಲೋಮೀಟರ್ ಹೋಗಕ್ಕೆ 3 ಗಂಟೆ ಸಬ್ಬೇಕಾಗತ್ತೆ. ಇಲ್ಲಿ ಅಭಿವೃದ್ಧಿ ಇಲ್ಲ, ಬರೀ ಲೂಟ್ ಹಗರಣ. ನೀವು ಕರೋನಾ ಬಂದಂತ ಸಂದರ್ಭದಲ್ಲಿ ಬರೀ PP ಕಿಟ್ ಅಲ್ಲಿ 882 ಕೋಟಿ ಹಗರಣವನ್ನ ಮಾಡಿರ್ತಕ್ಕಂಥ ಈ ಬಳ್ಳಾರಿ ಜಿಲ್ಲಾ ಉಸ್ತುವಾರಿ ಸಚಿವರು. ಯಾಕಂತಂದ್ರೆ ಕರೋನಾ ಬಂದಂತ ಸಂದರ್ಭದಲ್ಲಿ 1 ಕೂಳು ಕೊಟ್ಟಿಲ್ಲ. ಬಳ್ಳಾರಿಯಲ್ಲಿ 1 ಮನೆ 3 ಬಾಗಿಲು ಯಾವಾಗಿದು ಮುಚ್ಚೋದು? ಕಾಂಗ್ರೆಸ್ ಪಕ್ಷದಲ್ಲಿ ಪ್ರಜಾಪ್ರಭುತ್ವ ಇರೋದ್ರಿಂದ ಎಲ್ಲರೂ ಇದ್ದಾರೆ. ಆದ್ರೆ ಕಾಂಗ್ರೆಸ್ ಪಕ್ಷ ಯಾವುದೇ ಒಬ್ಬ ಬಳ್ಳಾರಿಯಲ್ಲಿ ಕಾಂಗ್ರೆಸ್ ನಾಯಕರೇ ಮುಳ್ಳ ಅಂತಾರೆ, ನಿಜನಾ? ಅದು ಎಲ್ಲ ಹೇಳ್ತಾರೆ ಜನರ ಇದು. ಅದು ಕಾಂಗ್ರೆಸ್ ಪಕ್ಷ ಯಾರಿಗೆ ಅಧಿಕೃತ ಅಭ್ಯರ್ಥಿ ಮಾಡಿ ಅವ್ರನ್ನ ಗೆಲ್ಸಂತ ಪ್ರಯತ್ನ ಹಿಂದೆಯಿಂದ ಬಂದಿದೆ, ಮುಂದೆ ಕೂಡ ಕಾಂಗ್ರೆಸ್ ಪಕ್ಷದ ಪರವಾಗಿರ್ತಾರೆ. ಕಾಂಗ್ರೆಸ್ ನಡುವಿನ ಒಡಕು ಬಿಜೆಪಿ ಲಾಭ ಮಾಡ್ಕೊಡ್ತೀರಾ? ಯಾವುದೇ ಇಲ್ಲ, ಯಾವುದೂ ಇಲ್ಲ. ಅವರು A ಟೀಮ್ B ಟೀಮ್ ಆಗಿದ್ದಾರಾಗ್ಲಿ, ಕಾಂಗ್ರೆಸ್ ಪಕ್ಷ ಯಾವುದೇ ರೀತಿ ಒಡಕಿಲ್ಲ. ಅವರವರ ಮನೆಯಲ್ಲಿ ಸಮಾಧಾನ ಇದೇ ಇರುತ್ತೆ. ಆದ್ರೆ ಪಕ್ಷದ ಬಂದ ವಿಷಯದ ಬಂದಲ್ಲಿ ಪಕ್ಷದ ಪರವಾಗಿರ್ತಾರೆ ನಮ್ಮೆಲ್ಲ. ಕಾಂಗ್ರೆಸ್ ಪಕ್ಷಕ್ಕೆ ಈ ಜಿಲ್ಲೆಯಲ್ಲಿ ಉಳಗಾಲ ಇದೆಯಾ? ಮಹಾನಗರ ಪಾಲಿಕೆಯಲ್ಲಿ 25 ಸೀಟ್ ಹೆಂಗ್ ಬಂದು ಹೊಡಕಿರ್ತದ? ಹೊಡಕಿಲ್ಲ. ಇವತ್ತು ಹೊಡಕಿಲ್ಲದಕ್ಕೆ 25 ಸೀಟ್ ಕಾಂಗ್ರೆಸ್ ಸೀಟ್ ಬಂದಿರೋದು. ಇವತ್ತು ನರೇಂದ್ರ ಮೋದಿ ಅಭಿವೃದ್ಧಿ ಅಂತ ಹೇಳ್ತಾರಲ್ಲ, 10 ವರ್ಷ ಆಯ್ತು ಬೈಪಾಸ್ ರೋಡ್ ಮಾಡಕ್ ಆಗಿಲ್ಲ. ಅವ್ರ ವ್ಯಕ್ತಿಗೆ ಒಂದು ಬೈಪಾಸ್ ರೋಡ್ ಮಾಡಿಲ್ಲ ಇವತ್ತವರೆಗೆ ಆಯ್ತು. ನಿಮ್ದು 5 ವರ್ಷ ಸರ್ಕಾರ ಇತ್ತಲ್ಲ ಸರ್, ನೀವೇನ್ ಮಾಡಿದ್ರಿ? ನಿಮ್ದು ಜವಾಬ್ದಾರಿ ಅಲ್ವಾ? 5 ವರ್ಷ ನೀವೇನ್ ಮಾಡಿದ್ರಿ? ಸೆಂಟ್ರಲ್ ಗೌರ್ಮೆಂಟ್ ಅಲ್ಲ, ಸ್ಟೇಟ್ ಗೌರ್ಮೆಂಟ್ ಅಲ್ಲ, ಸೆಂಟ್ರಲ್ ಗೌರ್ಮೆಂಟ್ ಸ್ಕೀಮ್ ಅದು. ಬೈಪಾಸ್ ರೋಡ್ 10 ವರ್ಷ ಆಯ್ತು. ಇವತ್ತಿಗೆ ನಮಗೆ ಬೈಪಾಸ್ ರೋಡೇ ಸಿಗವಲ್ತು. ಯಾವ ಮಕ್ಕಿಟ್ಕೊಂಡು ಬಂದಿದ್ರು ಇವ್ರು ಇಲ್ಲಿ ಕೇಳಕ? ಇವತ್ತಿಗೆ ಸರ್ಕಾರ ಅವ್ರದ್ದೇ, ಸ್ಟೇಟ್ ನಲ್ಲಿ ಅವ್ರದ್ದೇ, ಸೆಂಟ್ರಲ್ ಅವ್ರದ್ದೇ, ಡಬಲ್ ಇಂಜಿನ್ ಅಂತ ಹೇಳ್ತಾರ. ನಮ್ಮ ಬಳ್ಳಾರಿಗೆ ಒಂದು ಬೈಪಾಸ್ ರಸ್ತೆ ಇಲ್ಲ. ಯಾರಿಗೆ ಇದು ಹೊಣೆ? ಯಾರು ಹೊತ್ಕೋಬೇಕು? ಬರೇ ಇದಕ್ಕಾಗೆ ಬರ್ತಿದಾರ. ಆಮ್ ಆದ್ಮಿ ಪಾರ್ಟಿ ತಾವು ಯಾರನ್ನ ಗೆಲ್ಸಕ್ ನಿಲ್ತಾ ಇದ್ದೀರಾ? ನಾವು ಆಮ್ ಆದ್ಮಿ ಪಾರ್ಟಿವನ್ನ ನಿಲ್ಲಿಸ್ಲಿಕ್ಕೆ ಗೆಲ್ಸೋದು. ನಾವು ಯಾರ ಹತ್ರನೂ ಹೊಂದಾಣಿಕೆ, ನಮ್ಮ ಚರಿತ್ರೆನೇ ಇಲ್ಲ.
ಯಾಕೆಂತಂದ್ರೆ ಇದು ಉದಾಹರಣೆಗಳು ಕೊಡ್ತಾ ಇದೀವಿ. ನಾವು ಡೆಲ್ಲಿ ಪಂಜಾಬಲ್ಲಿ ಯಾರು ಹೊಂದಾಣಿಕೆಯಲ್ಲಿ ಗೆದ್ದಿಲ್ಲ, ಸಿಂಗಲ್ ಆಗಿ ಬಂದಿವಿ, ಸಿಂಗಲ್ ಆಗಿ ಗೆಲ್ತೀವಿ, ಸಿಂಗಲ್ ಆಗಿ ಅಭಿವೃದ್ಧಿ. ನೀವು ತೆಗೆದುಕೊಳ್ತಕ್ಕಂಥ ಮತಗಳು ಯಾರಿಗೆ ಕಷ್ಟ ಆಗುತ್ತೆ, ಯಾರಿಗೆ ನಷ್ಟ ಆಗುತ್ತೆ, ಯಾರಿಗೆ ಅನುಕೂಲ ಆಗುತ್ತೆ? ಇಲ್ಲಿ ಜನಗಳಿಗೆ ಅನುಕೂಲವಾಗುವಂತ ಮತಗಳು ನಾವು ಪಡ್ಕೊಳ್ತೀವಿ ಹೊರತು ಇನ್ನೊಬ್ಬರಿಗೆ ನಷ್ಟಗಳ ಬಗ್ಗೆ ನಾವು ಯೋಚನೆ ಮಾಡಲ್ಲ. ಆಮ್ ಆದ್ಮಿ ಪಾರ್ಟಿ ಬಳ್ಳಾರಿಯಲ್ಲಿ 3ನೇವರೆಗೆ ಲಾಭ ಮಾಡಿಕೊಡ್ತಾ ಇದೆ. ಖಂಡಿತವಾಗ್ಲೂ ಇಲ್ಲ. ಆಮ್ ಆದ್ಮಿ ಪಾರ್ಟಿ ಇವತ್ತು ಆಮ್ ಆದ್ಮಿ ಪಾರ್ಟಿ ಲಾಭಕ್ಕೋಸ್ಕರನೇ ಬಂದಿದೆ ಹೊರತು ಆಮ್ ಆದ್ಮಿ ಪಾರ್ಟಿ ಆಡಳಿತಕ್ಕೆ ಬರಬೇಕಂತೇಳಿ ಇಳಿದಿದೆ ಹೊರತು ಇನ್ನೊಂದು ಪಕ್ಷಕ್ಕೆ ಲಾಭ ಮಾಡಿ. ನಿಮ್ಮ ಕಾರ್ಯಕರ್ತನ ಮಾತಾಡ್ತೀನಿ. ಆಮ್ ಆದ್ಮಿ ಪಕ್ಷಕ್ಕೆ ಬಳ್ಳಾರಿಯಲ್ಲಿ ಅಸ್ತಿತ್ವ ಇದೆಯಾ ಅಥವಾ ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಅಂತನಾ? ಅಸ್ತಿತ್ವ ಇದೆ. ಮುಂದೆ ಸರ್ಕಾರನೂ ನಮ್ಮದೇ ಬರುತ್ತೆ. ನಾವೆಲ್ಲರ ಥರ 40%, 20% ಎಲ್ಲ ತೊಗೊಂಡೋಗಿಲ್ಲ. ನಾವು ಅಭಿವೃದ್ಧಿ ಹೆಸರಿನಲ್ಲಿದ್ದೀವಿ. ನೀವು ನೋಡ್ಕೋಬೋದು, ಡೆಲ್ಲಿಯಲ್ಲಿ ನೋಡ್ರಿ, ಪಂಜಾಬಲ್ಲಿ ನೋಡ್ರಿ, ನಾವು ಹೇಳಿದ್ದು ನಡ್ಕೊಂಡು ಇವತ್ತು ಇವ್ರನಾಗ 40% ತೊಗೊಂಡು ಇವ್ರು ಮಾಡ್ತಾರೆ, ನಾವು ಮಾಡಿಲ್ಲ. ಮುಂದೆ ಒಂದು ದಿನ ಸರ್ಕಾರ ನಮ್ಮದೇ ಕರ್ನಾಟಕದಲ್ಲಿ ಈ ಭ್ರಷ್ಟರನ್ನೆಲ್ಲ ನಮ್ಮ ಪರಕೆ ಸಿಂಬಲ್ ನಿಮಗೆ ಗೊತ್ತಿದ್ದು ಬಳ್ದಾಕ್ತಿವಿ. ಆಮ್ ಆದ್ಮಿ ಪಾರ್ಟಿ ಯಾರನ್ನ ಗುಡಿಸುತ್ತೆ, ಯಾರಿಗೆ ಅನುಕೂಲ ಮಾಡಿಕೊಡುತ್ತೆ? ಯಾರಿಗಿಲ್ಲ ಸರ್, ಆಮ್ ಆದ್ಮಿ ಬರೋದೇ ಒಂದು ಸಿಂಗಲ್ ಮ್ಯಾನ್ ಆಗೇನೆ ಬರೋದು. ತಮಾಷೆ ಮಾಡ್ತೀರಾ? ಏನಿಲ್ಲ ಸರ್. ಎಸ್, ಇದು ಆಮ್ ಆದ್ಮಿ ಪಾರ್ಟಿ ಅವ್ರದ್ದು. ನಾನು ಕಮ್ಯುನಿಸ್ಟ್ ಪಾರ್ಟಿ ಮುಖಂಡರತ್ತ ಮತ್ತೆ ಬಂದೆ. ಈ ನಾಡಿನಲ್ಲಿ ಗಣಿಬಾಧಿತ ಜಿಲ್ಲೆಗಾಗಿ ವಿಶೇಷವಾದ ಒಂದು ಫಂಡ್ ಇರ್ತಕ್ಕಂಥದ್ದು, 25,000 ಕೋಟಿ ರೂಪಾಯಿ ಇರ್ತಕ್ಕಂಥದ್ದು. ಈ ಹಣ ಈ ಜಿಲ್ಲೆಗೆ ಸದುಪಯೋಗ ಆಗ್ತಾ ಇಲ್ಲ. ಬಡವರು ಬಡವರಾಗಿದ್ದಾರೆ, ಶ್ರೀಮಂತರಾಗಿದ್ದಾರೆ, ದಣಿಗಳಾಗಿದ್ದಾರೆ. ಆದರೆ ಕಾರ್ಮಿಕ ಸಂಘಟನೆಗಳ ನಾಯಕರು ಆರಾಮಾಗಿದ್ದಾರೆ, ಆದರೆ ಕಾರ್ಮಿಕರು ದುಡಿತಾರೆ ಇದ್ದಾರೆ. ಇದಕ್ಕೆ ಯಾರು ಹೊಣೆ? ಇವತ್ತು ನಮ್ಮನ್ನಾಳ್ತಕ್ಕಂಥ ಯಾವ್ಯಾವ ಪಕ್ಷಗಳಿದಾವೆ, ಕಾಂಗ್ರೆಸ್ಸು, BJP, JDS, ನಮ್ಮ ಕರ್ನಾಟಕ ಈ 3 ಪಕ್ಷ ಆಳಿದಾವೆ. ಅದೇ ರೀತಿ ಕೇಂದ್ರದಲ್ಲಿ BJP ಏನಿದೆ ಅಥವಾ ಅದಕ್ಕಿಂತ ಹಿಂದೆ ಕಾಂಗ್ರೆಸ್ ಏನಿತ್ತು, ಅವರೆಲ್ಲರೂ ಕೂಡ ಇಲ್ಲಿಯವರೆಗೆ ಅವ್ರ ನೀತಿ ಏನಂದರೆ ಜನ ವಿರೋಧಿ, ಬಡವರ ವಿರೋಧಿ, ರೈತ ವಿರೋಧಿ ಹಾಗೂ ದೊಡ್ಡ ದೊಡ್ಡ ಕಾರ್ಪೊರೇಟ್ ಪರವಾಗಿ ಕೆಲಸ ಮಾಡ್ಕೊಂಬಂದಿದ್ದಾರೆ. ಅವರೆಲ್ಲರೂ ಹೊಣೆ ಆಗ್ತಾರೆ. ಇನ್ನು ಗಣಿ ವಿಷಯಕ್ಕೆ ಬರೋದಾದರೆ, ಈ ಗಣಿಗಳಿಂದ ಬಳ್ಳಾರಿಯಲ್ಲಿ ಏನಾಗಿದೆ ಅಂತಂದರೆ ಕೆಲವು ಗಣಿ ಮಾಲೀಕರು ದೊಡ್ಡ ಕೋಟ್ಯಾಧಿಪತಿಗಳಾಗಿದ್ದಾರೆ. ಅದೇ ರೀತಿ ಕೈಗಾರಿಕೋದ್ಯಮಿಗಳು ಅವರು ಕೋಟ್ಯಾಧಿಪತಿಗಳಾಗಿದ್ದಾರೆ. ಆ ಹಣದಿಂದ ಬಳ್ಳಾರಿಯಲ್ಲಿ ಏನು ಡೆವಲಪ್ ಆಗಬೇಕಾಗಿತ್ತು ಆ ಡೆವಲಪ್ಮೆಂಟ್ ಮಾಡೋದ್ರ ಬಗ್ಗೆ ಮನಸ್ಸಿಲ್ಲ ಇವ್ರು ಯಾರಿಗೂ ಕೂಡ. ಆದ್ದರಿಂದ ಇವತ್ತು ಜನ ಪರಿಸ್ಥಿತಿ ಹಂಗಿದೆ. ಬಡವರು ಆಗ್ತಾ ಇದ್ದಾರೆ, ಶ್ರೀಮಂತರು ಆಗ್ತಾ ಇದ್ದಾರೆ. ಯಾಕೆ ಬಳ್ಳಾರಿ ಜಿಲ್ಲೆಗಳಲ್ಲಿ ಒಂದು ಕಾಲದಲ್ಲಿ ಕಾರ್ಮಿಕ ಸಂಘಟನೆ ಅಂತ ಇಡೀ ಬಳ್ಳಾರಿ ಜಿಲ್ಲೆಯ ಕಂಟ್ರೋಲ್ ಇತ್ತು. ಕಾರ್ಮಿಕರು ಗುಡುಗಿದ್ರೆ ವಿಧಾನಸೌಧ ನಡುಗುತ್ತೆ ಅಂತ ಒಂದು ಮಾತಿತ್ತು. ಆದರೆ ಬಳ್ಳಾರಿಯಲ್ಲಿ ಕಾರ್ಮಿಕ ಸಂಘಟನೆಗಳು ಎಲ್ಲೋಗಿದ್ದಾವೆ ಅಂತ ಕೇಳೋಣ ಬನ್ನಿ. ಕಾರ್ಮಿಕ ಮುಖಂಡರೇ ನಮ್ಮ ಜೊತೆ ಸರ್, ತಮ್ಮ ಹೆಸರು? ನಮ್ಮ ಹೆಸರು ಎ ದೇವದಾಸ್ ಅಂತೇಳಿ, AUTUC ಕಾರ್ಮಿಕ ಸಂಘದ ಜಿಲ್ಲಾ ಅಧ್ಯಕ್ಷರು ನಾನು. ಕಳೆದ 40 ವರ್ಷಗಳಿಂದ ಕಾರ್ಮಿಕರನ್ನ ಸಂಘಟನೆ ಮಾಡಿ ನಾವು ಹೋರಾಟ ಬೆಳೆಸ್ತಾ ಇದ್ದೀವಿ. ಈಗಾಗಲೇ ನಿಮಗೆಲ್ಲ ಗೊತ್ತಿದೆ, ಇಡೀ ದೇಶದಲ್ಲಿ 1990ರಲ್ಲಿ ಜಾಗತೀಕರಣ, ಉದಾರೀಕರಣ, ಖಾಸಗೀಕರಣ ನೀತಿಯನ್ನು ತಂದರು ಕಾಂಗ್ರೆಸ್ಸು. ಅವತ್ತಿನಿಂದ ಇವತ್ತಿನವರೆಗೂ ಕೂಡ ನರೇಂದ್ರ ಮೋದಿ ಕೂಡ ಅದನ್ನು ಕೂಡ ಪಾಲಿಸಿನ ಇಂಪ್ಲಿಮೆಂಟ್ ಮಾಡ್ಕೊಂಡು ಹೋಗ್ತಾರೆ ಹೊರತಾಗಿ ಯಾವುದೇ ರೀತಿಯಾದಂಥ ಜನಗಳಿಗೋಸ್ಕರ ಪಾಲಿಸಿ ಇವತ್ತು ಇಂಪ್ಲಿಮೆಂಟ್ ಆಗ್ತಾ ಇಲ್ಲ. ಜನಗಳು ಜೀವನ ಮಾಡದೇ ಇರ್ತಕ್ಕಂಥ ಪರಿಸ್ಥಿತಿ ಇವತ್ತು ತಲುಪಿದೆ. ಬೆಲೆ ಏರಿಕೆ ಇವತ್ತು ಗಗನಕ್ಕೆ ಏರ್ತಾ ಇದೆ. ಪೆಟ್ರೋಲು, ಡೀಸೆಲು, ಅಗತ್ಯ ವಸ್ತು ಬೆಲೆಗಳು, ಗ್ಯಾಸ್ ಬೆಲೆ, ಎಲ್ಲ ಬೆಲೆ ಜಾಸ್ತಿ ಆಗ್ತದವೆ. ಆದ್ರೆ ಇವತ್ತು ಕಾರ್ಮಿಕರ ಗೋಳನ್ನ ಈ ಜಿಲ್ಲೆಯಲ್ಲಿ ಯಾರು ಕೇಳ್ತಾ ಇದ್ದಾರೆ? ಕಾರ್ಮಿಕ ಗೋಳರು ಕೇಳೋರು ಯಾರು ಇಲ್ಲ. ನಮ್ಮ AUTUC ಕಾರ್ಮಿಕ ಸಂಘಟನೆ, SUCI ಕಮ್ಯುನಿಸ್ಟ್ ಪಕ್ಷ ನಿರಂತರವಾಗಿ ಜನಗಳಿಗೂ ಪಾರ್ಟಿ ಹೋರಾಟ ಬೆಳೆಸ್ತಾ ಇದೀವಿ. ಮುಂದೆ ಕೂಡ SUCI ಪಕ್ಷದ ಅಭ್ಯಾಸ ಆಗಿರ್ತಕ್ಕಂಥ ಸೋಮಶೇಖರ್ ಗೌಡರಿಗೆ ಬಳ್ಳಾರಿ ಜನತೆ ಓಟ್ ಹಾಕ್ಬೇಕಂತ ಕೇಳ್ಕೊಳ್ತಾ ಇದ್ದೀನಿ. ಕಾರ್ಮಿಕ ಸಂಘಟನೆಗಳು ತಮ್ಮ ಅಂತಸತ್ವವನ್ನು ಕಳೆದುಕೊಳ್ಳಲಿಕ್ಕೆ ಯಾರು ಕಾರಣ, ಯಾಕೆ ಕಾರಣ? ಇಲ್ಲಿ ನಮ್ಮ ಕಾರ್ಮಿಕ ಸಂಘಟನೆ AIUTUC ಇದೆ. ನಾವು ನಿರಂತರ ಹೋರಾಟ ಬೆಳೆಸ್ತಾ ಇದ್ದೀವಿ. ಇವತ್ತು ಸರ್ಕಾರಗಳೇನು ಕಾರ್ಮಿಕ ವಿರೋಧಿ ನೀತಿಗಳು ತರ್ತಿದ್ದಾರೆ, ಇವತ್ತು ಬೇರೆ ಬೇರೆ ಕಾನೂನು ತರ್ತಾ ಇದ್ದಾರೆ. ಇದ್ರ ವಿರುದ್ಧ ನಾವು ಹೋರಾಟ ಮಾಡ್ತಿದ್ವಿ. ಕೆಲವು ಕಾರ್ಮಿಕ ಸಂಘಟನೆಗಳು ಕಾಂಪ್ರಮೈಸ್ ಆಗಿ ಹೋರಾಟನ ದಾರಿ ತಪ್ಪಿರ್ಬೋದು, ಆದರೆ AIUTUC ಮಾತ್ರ ಯಾವತ್ತಿಗೂ ಹೋರಾಟ ಮಾಡ್ತಾ ಇದೆ. ಆಶಾ ಕಾರ್ಯಕರ್ತೆಯರು, ಅಂಗನವಾಡಿ, ಇತರ ಎಲ್ಲ ಕಾರ್ಮಿಕರನ್ನ ನಾವು ಸಂಘಟನೆ ಮಾಡ್ತೀವಿ. ಗಣಿ ಬಾಧಿತ ಜನರ ಬಗ್ಗೆ ಯಾಕೆ ಕಾರ್ಮಿಕ ಸಂಘಟನೆಗಳು ನಿರಂತರವಾಗಿ ಒಂದು ರಚನಾತ್ಮಕವಾಗಿ ಹೋರಾಟ ಮಾಡಿ ಅವರಿಗೆ ನ್ಯಾಯ ಕೊಡಿಸ್ಲಿಕ್ಕೆ ಆಗಲಿಲ್ಲ ಅನ್ನೋದು ನನ್ನ ಪ್ರಶ್ನೆ. ನಮ್ದೇನು DMF ಫಂಡ್ ಇದೆ, ಬೇರೆ ಬೇರೆ ಫಂಡ್ ಇದೆ, ನಾವು ನಿರಂತರವಾಗಿ ಕೇಳಿದ್ದೀವಿ. ಸಂಡೂರಲ್ಲಿ ಸಾವಿರಾರು ಜನಗಳನ್ನ ಸೇರಿಸಿ ಹೋರಾಟ ಮಾಡಿದ್ದೀವಿ. ನಾವು ಹೋರಾಟ ಬಿಟ್ಟಿಲ್ಲ ಸರ್. ಇವತ್ತು ಆಗ್ತಾ ಇರೋದು ಯಾಕೆ ಅಂತಂದರೆ ಎಲ್ಲ ಸರ್ಕಾರಗಳಿಗೆ ಈ DMF ಫಂಡ್ ಮೇಲೆ ಕಣ್ಣಿದೆ, ಆ ಲೂಟಿ ಹೊಡೆಯೋದಕ್ಕೆ ನಿಂತಿದ್ದಾರೆ. ಬಟ್ ನಾವು ಹೋರಾಟ ಕೈ ಬಿಟ್ಟಿಲ್ಲ ಸರ್. ಕಮ್ಯುನಿಸ್ಟ್ ಪಾರ್ಟಿಯ ಈ ಬಾರಿಯ ಚುನಾವಣೆಯಲ್ಲಿ ಯಾರ ಪರವಾಗಿರುತ್ತೆ? ನಿಮ್ಮ ಸ್ಟ್ಯಾಂಡ್ ಏನು? ನಾವೇನಿದ್ರು ಕೂಡ ನಮ್ಮ ಪರನೇ, ನಮ್ಮ ಕಾರ್ಮಿಕರ ಪರ, ಜನಗಳ ಪರ ಇರ್ತೀವಿ. ನಾವು ಇನ್ಯಾವ ಪಕ್ಷನ ಸಪೋರ್ಟ್ ಮಾಡಲ್ಲ. ಈ ಜಿಲ್ಲೆಯ ರೈತರು ಈ ಬಾರಿ ಯಾರ ಪರವಾಗಿ ನಿಲ್ತೀರಿ? ಸರ್, ನಮಗೆ ಯಾರು ಅಭಿವೃದ್ಧಿ ಮಾಡ್ತಾರೋ ನಮ್ಮ ತುಂಗಭದ್ರಾ ಡ್ಯಾಮ್ಗೆ ಅವ್ರ ಪರವಾಗಿ ನಾವು ಮಾತಾಡ್ತೀವಿ. ಅವ್ರಿಗೆ ಹಳ್ಳಿ ಊರುಗಳಿಗೆ ಬಂದು ಯಾರೇ ಬಂದು ನೋಡಿದರೆ ಹೊಲಗಳಲ್ಲಿ ನೀರು ಎಷ್ಟು ಬೇಕು ಏನಂತ ಯಾರು ಕೇಳಲ್ಲ. ಅವ್ರ ಆಫೀಸ್ ರೂಮ್ಗಳಿಗೆ ಕುಂತ್ಕೊಂಡು ಅವ್ರವ್ರೆ ಎಲ್ಲಿ ಬೇಕಲ್ಲಿ ನೀರು ಬಿಡ್ತಾರೆ, ಇಲ್ಲಾದ್ರೆ ಬಿಡಲ್ಲ. ಕಳೆದ 15 ವರ್ಷಗಳಿಂದ ಕೂಡ ಜೀವನಾಡಿಯಾಗಿರ್ತಕ್ಕಂಥ ತುಂಗಭದ್ರಾ
ಹೂಳೆತ್ತು ವಿಚಾರದಲ್ಲಿ ಯಾರು ಕೂಡ ಸ್ಪಷ್ಟವಾಗಿ ನಿಲುವು ತೆಗೆದುಕೊಳ್ತಿಲ್ಲ. ಕಾಂಗ್ರೆಸ್ ನೋಡಿದಿರಾ, ಬಿಜೆಪಿ ನೋಡಿದಿರಾ, JDS ನೋಡಿದಿರಾ. ಹಾಗಾದ್ರೆ ಇಲ್ಲಿ ರೈತರದ್ದು ಹೋರಾಟ ಕೇವಲ ಆಟಕ್ಕುಂಟು ಲೆಕ್ಕಕ್ಕಿಲ್ವಾ ಸರ್? ಈಗ ಪ್ರತಿಯೊಬ್ಬರು ಟೀಕೆ ಮಾಡ್ತಾರ, ಇವರು ಅವ್ರನ್ನು ಟೀಕೆ ಮಾಡಿ ಅಧಿಕಾರಕ್ಕೆ ಬಂದ್ಮೇಲೆ ಯಾರೂ ಲೆಕ್ಕದಾಗಿಲ್ಲ. ರೈತರಂತೂ ಯಾವುದು ಕಾಳಜಿ ಇಲ್ದಂಗೆ ಮಾಡ್ತಾರ. ನಾವು ಹೋರಾಟ ಮಾಡಿ ಏನನ್ನ ಪ್ರತಿಯೊಂದು ಮಾಡ್ಬೇಕಂದ್ರೆ ತಾವು ಸಪೋರ್ಟ್ ಮಾಡಿದ್ರೆ ನಾವು ಅವರಿಗೆ ಸಪೋರ್ಟ್ ಮಾಡ್ತೀವಿ. ಅದು ಬಿಟ್ಟು ರೈತರ ಬಗ್ಗೆ ಕಾಳಜಿ ಇಲ್ಲ. ಇಲ್ಲಿ ಬಳ್ಳಾರಿಗೆ ಬರ್ತಕ್ಕಂಥ ಏನೋ ಅಧಿಕಾರಿಗಳು ಇರೋದಲ್ಲ, ಇವರು ಜನಪ್ರತಿನಿಧಿಗಳು, ಅವ್ರು ಬಳ್ಳಾರಿ ಬಗ್ಗೆ ಕಾಳಜಿ ಇಲ್ಲ. ಬಳ್ಳಾರಿ ಅನ್ನೋದು ಕೆಲವರಿಗೆ ದುಡ್ಡು ಮಾಡಕ್ಕಿರ್ತಕ್ಕಂಥ ಜಿಲ್ಲೆನಾ ಸರ್? ಅದೆಲ್ಲ ನಾವೆಲ್ಲರೂ ತಿಳ್ಕೊಂಡಿರ್ತಕ್ಕಂಥದ್ದು 1985ರಲ್ಲಿ ರೈತ ಸಂಘಟನೆಗಳಿಂದನೇ ಇವತ್ತಿನ ರಾಜ್ಯ ಆಳಿರ್ತಕ್ಕಂಥದ್ದು. ನೀವೆಲ್ಲರನ್ನ ಕೇಳ್ಕೊಂತ ಬರ್ತಿದ್ದೀರಿ. ನಾವೇನಾದರೂ ಕೂಡ ಮಾಡಿ ತೋರಿಸ್ಬೇಕಾದ್ರೆ ನೀವು ಈ ಸತ್ಲಿ ಯಾರು ಸ್ಪರ್ಧೆ ಮಾಡಬೇಡ್ರಿ, ಸಂಪೂರ್ಣ ಅನ್ಕಂಟೆಸ್ಟ್ ಆಗಿ ಮಾಡಿ ನಮ್ಮ ರೈತ ಸಂಘಟನೆ ಕಳಿಸ್ರಿ, ನಾವು ಮಾಡಿ ತೋರಿಸ್ವಾಳೋದು ಹೆಂಗಂತ ಅನ್ನೋದು ಆ ಥರವಾಗಿರ್ತಕ್ಕಂಥ ಒಂದು ಸಿದ್ಧತೆ ಇವತ್ತು ನಾವು ರೈತ ಸಂಘದಲ್ಲಿ ಐತೆ. ಆದರೆ ನೀವೇನು ಮಾಡ್ತಾ ಇದ್ದೀರಿ? ಅಧಿಕಾರಕ್ಕೆ ಬರತಕ್ಕ ನಾನು ಒಂದು ವಿಚಾರ ಹೇಳ್ತೀರಿ, ಅಧಿಕಾರಕ್ಕೆ ಬಂದಮೇಲೆ ಎಲ್ಲ ಮರೆತು ಬಿಡ್ತಿದ್ದೀರಿ. ಜೀವನಾಟ ಆಗಿರ್ತಕ್ಕಂಥ ತುಂಗಭದ್ರಾ ಜಲಾಶಯ ಇವತ್ತೇನಾದರೂ ಕೂಡ ಅನ್ಯಾಯ ಆದ್ರಿಗಿನ ನಾಳೆ ನೀವು ಯಾರು ಇಲ್ಲಿ ನಿಂದ್ರೆ ಕೂಡ ಚೈತನ್ಯ ಇರಕ್ಕಲ್ಲ. ಇವತ್ತು ಬ್ರಿಟಿಷರು ಕೊಟ್ಟಿರ್ತಕ್ಕಂಥ ಕೊಡುಗೆ, ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಅತ್ಯಧಿಕ ಕಂದಾಯ ಕಟ್ತಕ್ಕಂಥದ್ದು ಬಳ್ಳಾರಿ ಜಿಲ್ಲೆ, ಅತ್ಯಧಿಕ ಭತ್ತ ಬೆಳೀತಕ್ಕಂಥದ್ದು ಬಳ್ಳಾರಿ ಜಿಲ್ಲೆ, ಅತ್ಯಧಿಕ ಹತ್ತಿ ಬೆಳೀತಕ್ಕಂಥದ್ದು ಬಳ್ಳಾರಿ ಜಿಲ್ಲೆ, ಅತ್ಯಧಿಕ ಮೆಣಸಿನಕಾಯಿ ಬೆಳೀತಕ್ಕಂಥದ್ದು ಬಳ್ಳಾರಿ ಜಿಲ್ಲೆ. ಅಂದರೆ ಬಳ್ಳಾರಿ ಜಿಲ್ಲೆ ರೈತರಿಂದ ಇಷ್ಟೆಲ್ಲ ಪೌಷ್ಟಿಕಾಂಶ ನೀವು ಹೊಂದಿರತಕ್ಕಂಥದ್ದು. ರೈತರ ಪರವಾಗಿ ಯಾಕೆ ಚಿಂತನೆ ಮಾಡ್ತಾ ಇಲ್ಲ? ಜನಾರ್ದನ್ ರೆಡ್ಡಿ ಅವರಿಗೆ ಹೊಸ ಪಕ್ಷ ಕಟ್ಟಿದ್ದಾರೆ, ಅನುಕೂಲ ಆಗುತ್ತಾ? ಜನಾರ್ದನ್ ರೆಡ್ಡಿ ಇವತ್ತು ದಕ್ಷಿಣ ಭಾರತದಲ್ಲಿ ಬಿಜೆಪಿ ಸರ್ಕಾರ ತಂದಿರತಕ್ಕಂಥ ಗಣಮಗ ಜನಾರ್ದನ್ ರೆಡ್ಡಿ. ಬಳ್ಳಾರಿ ಜಿಲ್ಲೆಯಲ್ಲಿ ಜನಾರ್ದನ್ ರೆಡ್ಡಿ ಅವರು ಏನಾದ್ರು ಹೊಸ ಪಕ್ಷ ಕಟ್ಟಿದಾರಲ್ಲ, ಅನುಕೂಲ ಆಗುತ್ತಾ? ಅನುಕೂಲ ಅಲ್ಲ. 2008ರಿಂದ ಹಿಡಿದು ಇವತ್ತಿನವರೆಗೆಲ್ಲ ಅಭಿವೃದ್ಧಿ ಮಾಡಿರೋದು ಅವರೇ. ಜನಾರ್ದನ್ ರೆಡ್ಡಿ ಈಕ್ವಲ್ ಟು ಅಭಿವೃದ್ಧಿ ಮಂತ್ರ ಅಷ್ಟೇ, ಯಾವುದೇ ಥರದ ಬೇರೆ ಏನಿಲ್ಲ. ನಿಮ್ಮ ಜೊತೆ ಯಾರು ಬಿಜೆಪಿ ಕಾರ್ಯಕರ್ತಿದಾರಾ? ಯಾರಿಲ್ಲ, ಬಿಜೆಪಿ ಕಾರ್ಯಕರ್ತರು ಯಾರಿಲ್ಲ. ನಾವೇ ಮ್ಯಾನುಫ್ಯಾಕ್ಚರಿಂಗ್ ಫ್ಯಾಕ್ಟ್ರಿ, ಪೊಲಿಟಿಕಲ್ ಲೀಡರ್ ಫ್ರೂಟ್ಸ್ ಅವರು. ಯಾಕಂದ್ರೆ ಜನಾರ್ದನ್ ರೆಡ್ಡಿ ಅವರಿಂದನೇ ಎಲ್ಲ ಲೀಡರ್ಗಳಾಗಿರೋದು, ಅವರಿಂದನೇ ಅಭಿವೃದ್ಧಿ ಆಗಿರೋದು ಬಳ್ಳಾರಿ ಜಿಲ್ಲೆ. ಯಾವುದೇ ಥರದ ಅಭಿವೃದ್ಧಿ ಯಾರಿಗೆಲ್ಲ 24/7 ನೀರು ಕೊಟ್ಟಿರೋದು ಅವರು. ಮೊದಲೇ ಯಾವ ಪಕ್ಷದಲ್ಲಿದ್ರಮ್ಮ? ನಾವು ಕಾಂಗ್ರೆಸ್ದಲ್ಲಿ ಇದ್ದೀವಿ ಸರ್. ನಾವು ಕಾರ್ಪೊರೇಟರ್ ಕೂಡ ಆಗಿದ್ದೀವಿ. ನಮ್ಮ ಫೀಲ್ಡ್ದಾಗೆ ಕೆಲಸಗಳಾಗಿದ್ವು, ಅಲ್ಲಿಗೆ ಮುಗಿದಿವಿ. ಇವಾಗ ನೋಡಿದ್ರೆ ಮಹಾನಗರ ಪಾಲಿಕೆದಲ್ಲಿ ಕಾಲುಗಳು ಡ್ರೈನೇಜ್ಗಳು ಸಮಸ್ಯೆ ಇದಾವ, ಅವ್ರು ಕೂಡ ಕೆಲಸ ಮುಂದಕ್ಕೆ ನಡವಲ್ದು. ಸೋಮಶೇಖರ್ ರೆಡ್ಡಿ ಅವ್ರು ಕೂಡ ಇದ್ದಾರೆ, ಅವ್ರದ್ದು ಕೂಡ ಬರೀ ಪಟ್ಟುಗಳು ಒಂದು ಕೊಡೋದಲ್ಲ, ವಾರ್ಡ್ ವೈದ್ಯದಲ್ಲಿ CC ರಸ್ತೆಗಳು, ಡ್ರೈನೇಜ್ಗಳು, ಪೈಪ್ಗಳು. ನಿಮಗೆ ಬೇಸರಾಗಿ ಜನಾರ್ದನ್ ರೆಡ್ಡಿ ಪಾರ್ಟಿಗೆ ಬಂದ್ರಾ? ನಾವು ಸೇರ್ಪಡೆ ಆದೀವಿ, ನಾವು ಸಂತೋಷಲ್ಲಿದ್ದ ಆಗಿದ್ದೀವಿ. ಯಾಕಂದ್ರೆ ನಾಳೆ ಮುಂಜಾನೆ ಮತ್ತೆ ಡೆವಲಪ್ಮೆಂಟ್ ಆಗಬೇಕು, ಮುಂದೆ ಕೆಲಸ ಆಗಬೇಕು. ಯಾಕೆಂದ್ರೆ ನಾವು ಬಡವತನದಿಂದ ಜೀವನ ಮಾಡಿದವರು. ಬಡವತನದ ಏನಂತ ನಮಗೆ ಅರ್ಥ ಗೊತ್ತು. ಯಾಕೆಂದ್ರೆ ಆಸ್ಪತ್ರೆಗೆ ಹೋದ್ರೆ ಟ್ರೀಟ್ಮೆಂಟ್ ಕೊಡೋರಿಲ್ಲ, ಏರಿಯಾದಲ್ಲಿ ನೋಡಿದ್ರೆ ಡ್ರೈನೇಜ್ ಕ್ಲೀನ್ ಮಾಡೋರಿಲ್ಲ. ಜನಾರ್ದನ್ ರೆಡ್ಡಿ ಇಲ್ಲಿ ಒಂಟಿ ಸಲಗ ಆದ್ರ. ಈಗ ಬಿಜೆಪಿ ಅವ್ರು ಕೇಳಿದ್ರಿ, ನೀವು ಕಾಂಗ್ರೆಸ್ ಅವ್ರಿಗೂ ಕೇಳಿದ್ರಿ. ಕರ್ನಾಟಕ ಇವ್ರು ಅಪ್ಪನ ಸತ್ತ ಸರ್, ಇವರು ಹಂಚ್ಕೊಂಬಕ ಇವ್ರು ಡೆವಲಪ್ ಮಾಡಲ್ಲ ಅಂತ, ಅವ್ರು ಡೆವಲಪ್ ಮಾಡಿಲ್ಲ ಅಂತ ಇವ್ರಿಗೆ ಜನ ನೋಡ್ತಾ ಇದಾರಲ್ಲ, ಯಾರೂ ಮಾಡಿಲ್ಲ. ಈಗ ಮಾಡೋದು ನಮ್ಮ ಜನಾರ್ದನ್ ರೆಡ್ಡಿ ಸರ್, ಡೆವಲಪ್ ಮಾಡೋದು. ಈಗ ಕಾಂಗ್ರೆಸ್ ಬಿಜೆಪಿ ಏನಾದ್ರೂ ಅವರು ದುರಾಡಳಿತ ಇದೆ ಅಂದ್ರೆ ಒಂದೇ ನಾಣ್ಯದ ಎರಡು ಮುಖಗಳು. ಅವರು ಕಾಂಗ್ರೆಸ್ ಬಿಜೆಪಿ ಅವ್ರ ಗುದ್ದಾಟದಲ್ಲಿ ಸೋನಿಯಾ ಗಾಂಧಿ ಹಿಂದೆ 4,400 ಕೋಟಿ 300 ಕೋಟಿ ಕೊಟ್ಟಿದ್ದೀವಿ ಅಂತೇಳಿ ಅಂತಂದ್ರು. ಆ ದುಡ್ಡಲ್ಲಿ ಅವ್ರಿಗೆ ಅಭಿವೃದ್ಧಿ ಮಾಡ್ಲಿಕ್ಕಾಗಿಲ್ಲ, ಎಲ್ಲ ನುಂಗಣ್ಣವರು. ನಂತರ ಬಿಜೆಪಿ ಅವರು ಡಬಲ್ ಇಂಜನ್ ಸರ್ಕಾರ ಅಂತ ಹೇಳ್ಕೊಂತ ತಿರುಗೋದೇ ಆಗಲಿ ಇದುವರೆಗಾಯ್ತು ಏನು ಅಭಿವೃದ್ಧಿ ಮಾಡೇ ಇಲ್ಲ. ಆದ ಕಾರಣವಾಗಿ ಈ KRPP ಪಕ್ಷ ಏನಿದನೋ ಜನರ ಮಧ್ಯದಲ್ಲಿ ಉಟ್ಕೊಂಡು ಬಂದಿರೋಂಥ ಪಕ್ಷ. ಎಸ್ ಮೇಡಮ್, ತಾವು ಜನಾರ್ದನ್ ರೆಡ್ಡಿ ಅವರ ಪಕ್ಷದಲ್ಲಿ ಏನಾಗಿದ್ದೀರಾ? ಸರ್, ನಾನು ಬಳ್ಳಾರಿ ನಗರ ಮಹಿಳಾ ಅಧ್ಯಕ್ಷೆ ಆಗಿದ್ದೀನಿ ಸರ್. ನಾನು KRPP ಯಾವ ಭರವಸೆ ಮೇಲೆ ನೀವು ಜನಾರ್ದನ್ ರೆಡ್ಡಿ ಪಕ್ಷಕ್ಕೆ ಬಂದಿದ್ದೀರಾ? ಹೊಸ ಪಕ್ಷ, ಒಂದ್ ಕಡೆ ರಾಷ್ಟ್ರೀಯ ಪಕ್ಷ ಭಾರತೀಯ ಜನತಾ ಪಕ್ಷ ಇದೆ, ಕಾಂಗ್ರೆಸ್ ಇರ್ತಕ್ಕಂಥದ್ದು, ಜನಾರ್ದನ್ ರೆಡ್ಡಿ ಕೇವಲ ಒಂಟಿ ಸಲಗ ಆಗಿರ್ತಕ್ಕಂಥದ್ದು. ಜನಾರ್ದನ್ ರೆಡ್ಡಿ ನಂಬ್ಕೊಂಡು ಯಾವ ರೀತಿ ಮಾಡಿ? ಹುಲಿ ಯಾವತ್ತಿದ್ರು ಒಂಟಿಯಾಗೆ ಬರೋದು ಸರ್, ಹುಲಿ ಯಾವತ್ತಿದ್ರು ಒಂಟಿಯಾಗೆ ಬರೋದು. ಈ ಸಲ KRPP ಪಕ್ಷ ಗ್ಯಾರಂಟಿ. ನಮ್ಮ ಫುಟ್ಬಾಲ್ ವಿಧಾನಸೌಧಕ್ಕೆ ಹೋಗೋದು ಗ್ಯಾರಂಟಿ 100% ಸರ್. ನೋಡಿ ನಮ್ಮ ಮಹಿಳೆಯರು ಎಷ್ಟು ಜನ ಸಪೋರ್ಟ್ ಇದ್ದಾರೆ ಅಂತ. ಅಲ್ಲ ಸರ್, ಹುಲಿ ಒಂಟಿ ಸಲಗ ಅಲ್ಲ ಸರ್, ಹುಲಿ ಯಾವಾಗ್ಲೂ ಹುಲಿ ಒಂದೇ ಸಿಂಗಲ್ ಆಗಿ ಬರೋದು. ತೋಳಗಳು 100 ಬರ್ತವೆ, ಹುಲಿ ಯಾವಾಗ್ಲೂ ಸಿಂಗಲ್. ಹುಲಿ ಯಾರನ್ನ ಬೇಟೆ ಆಡುತ್ತೆ? ಬಿಜೆಪಿ ಬೇಟೆ ಆಡುತ್ತಾ, ಕಾಂಗ್ರೆಸ್ ಬೇಟೆ ಆಡುತ್ತಾ? ಎಲ್ಲರೂ ಬೇಟೆ ಆಡ್ಕೊಂಡು ಹೋಗೋದು. ಚೆಂಡು ಥ್ರೋ ಮಾಡ್ಕೊಂತ ಹೋಗ್ತಾ ಇರೋದೇ ನಾವು. ಫುಟ್ಬಾಲ್ ಜನಾರ್ದನ್ ರೆಡ್ಡಿ ಅವರು ಒಂಟಿ ಸಲಗ ಹುಲಿ, ನಾವೆಲ್ಲರನ್ನ ಬೇಟೆ ಆಡ್ತೀವಿ ಅಂತ ಹೇಳ್ತಾರೆ. VIP ಅಖಾಡದಲ್ಲಿ ಚಿಕ್ಕದೊಂದು ಬ್ರೇಕ್ ನಂತರ VIP ಅಖಾಡಕ್ಕೆ ಮತ್ತೆ ಸ್ವಾಗತ. ಜನಾರ್ದನ್ ರೆಡ್ಡಿ ಅವರ ಪತ್ನಿ ಕಂಟೆಸ್ಟ್ ಮಾಡ್ತಿದ್ದಾರೆ. ಅವ್ರಿಗೆ ಯಾರು ಕಂಟೆಂಡರ್? ಯಾರು? ಸೋಮಶೇಖರ್ ರೆಡ್ಡಿನ, ಕಾಂಗ್ರೆಸ್ ಪಕ್ಷನ? ಸರ್, ನಮಗೆ ಯಾರಿಲ್ಲ. ನಮಗೆ ಜನ ಈ ಫುಟ್ಬಾಲ್ ಮ್ಯಾಚ್ ಸ್ಟಾರ್ಟ್ ಆದರೆ ಜಗತ್ತಿನಾಗ ಹೆಂಗೆ ಕಾಯ್ತಿರ್ತಾರೆ, ಹಂಗೆ ಅಣ್ಣ ಮಕ್ಕ ನಿಂತಳ ಫುಟ್ಬಾಲ್ ಗುರ್ತಿಗೆ ಹಾಕ್ಬೇಕಂತೇಳಿ ಜನ ಕಾಯ್ತಾ ಇದಾರೆ. ಈ ನಮ್ಮ ಜನಾರ್ದನ್ ಸಾರಿಗೆ ಬಳ್ಳಾರಿನ ಈ ದೇಶದಲ್ಲಿ ಒಂದು ಮಾದರಿ ಜಿಲ್ಲೆಯನ್ನಾಗಿ, ಮಾದರಿ ನಗರನ್ನಾಗಿ ಮಾಡ್ಬೇಕಂತ ಆಸೆ ಐತೆ.
ಬಳ್ಳಾರಿ ಜನ ಕಾಯ್ತಾ ಇದಾರೆ ಫುಟ್ಬಾಲ್. ರಾಮುಲು ವಿರುದ್ಧ ಅಭ್ಯರ್ಥಿಯನ್ನ ಹಾಕ್ತೀರಾ? ಇನ್ನ ಕಾಲಾವಕಾಶ ಐತೆ, ಆಗ್ತೀವಿ. ಜನಾರ್ದನ್ ರೆಡ್ಡಿ ಅವರ ಪತ್ನಿಯವರು ಮೊದಲೇ ಬಾರಿ ಅವರು ಚುನಾವಣಾ ರಾಜಕೀಯಕ್ಕೆ ಬಂದಿರೋದು. ಅವರಿಗೆ ಸ್ವಂತ ಬಾಮೈದ ಸೋಮಶೇಖರ್ ರೆಡ್ಡಿ ಎದುರಿಸಕ್ಕೆ ಸಾಧ್ಯ ಇದೆಯಾ? ಸರ್, ಈಗ ಮೇಡಮ್ ಅವರು ಆ ಕಡೆಗೆ ಇಳಿದಿದ್ದಾರೆ. ಎಷ್ಟೇ ಮಂದಿ ಗೋಲ್ ಕೀಪರ್ ನಿಂತನ್ರಿ, ಲಕ್ಷ್ಮೀ ಅರುಣ ಮೇಡಮ್ ಅವ್ರು ಗೋಲ್ ಹೊಡೆದು ಖಂಡಿತ. ಬಳ್ಳಾರಿಯಲ್ಲಿ ಜೈಬೇರಿ ಬಾರಿಸ್ತಾರೆ. ಇಷ್ಟು ದಿನ ಯಾರು ಏರ್ಪೋರ್ಟ್ ಏನಾದ್ರು ಆಗಿದ್ರೆ, ಇಂಟರ್ನ್ಯಾಷನಲ್ ಸ್ಟೇಡಿಯಂ ಏನಾದ್ರು ಆಗಿದ್ರೆ, ಪ್ರತಿಯೊಂದು ಮನೆಯಲ್ಲಿ 25,000 - 30,000 ರೂಪಾಯಿ ಸಂಬಳ ತಗೊಂಡು ಹೋಗ್ತಿದ್ರು, ಆರಾಮಾಗಿ ಜೀವನ ನಡೆಸ್ತಿದ್ರು. ಎಲ್ಲರ ಕೈಯಲ್ಲಿ ಆಪಲ್ ಫೋನ್ ಇರ್ತಿತ್ತು. ಈಗ ಏನಾಗಿದೆ ಪರಿಸ್ಥಿತಿ? ತಿನ್ನಕ್ಕೆ ಆಪಲ್ ಕೂಡ ಇಲ್ದಂಗೆ ಆಗಿದೆ. ಶ್ರೀರಾಮುಲು ವಿರುದ್ಧ ಜನಾರ್ದನ್ ರೆಡ್ಡಿ ಕ್ಯಾಂಡಿಡೇಟ್ ಆಗ್ತಾರಾ? ಹಾಕ್ಲೇಬೇಕು, ಯಾರು ನಿಂತರೂ ಹಾಕ್ಲೇಬೇಕು. ನಮ್ಮ ಪಕ್ಷದಲ್ಲಿ ಶ್ರೀರಾಮುಲು ಒಂದು ಹುಲಿ ಇದ್ದಂತಾನೆ, ಯಾವಾಗಲೂ ಈಗಲೂ ಅಲ್ಲ, ಅವ್ರು ಇರಿದ್ರೆ ಯಾರು ಹಾಕಿದ್ರು ಗಾಳಿಪಟ. ಜನಾರ್ದನ್ ರೆಡ್ಡಿ ಶ್ರೀರಾಮುಲು ವಿರುದ್ಧ ಕ್ಯಾಂಡಿಡೇಟ್ ಹಾಕಲ್ಲಂತೆ, ಏನು ಅಂಡರ್ಸ್ಟ್ಯಾಂಡಿಂಗಾ? ಯಾವುದೆಲ್ಲ ಹಾಕೇ ಹಾಕ್ತಾರೆ, ಟೈಮಲ್ಲಿ ಹಾಕಿ. ನಮ್ಮ ಶ್ರೀರಾಮುಲು ಸೋಮಶೇಖರ್ ರೆಡ್ಡಿ ಇಲ್ಲಿ ಟೈಗರ್ ಇದ್ದಂಗ, ಯಾರೇ ಹಾಕಿರಲ್ಲ ನಾವು ಜಿದಾಗ್ಲೈತಿ. ಶ್ರೀರಾಮುಲು ಯಾಕೆ ವಲಸೆ ಬಂದ್ರು? ಮೊಳಕಾಲ್ಮೂರು ಬಿಟ್ಟು ಇಲ್ಲಿಗೆ ಯಾಕೆ ಓಡಿ ಬಂದ್ರು? ರಾಜ್ಯದಲ್ಲಿ 224 ಶ್ರೀರಾಮುಲು ಎಲ್ಲನ್ನೇ ನಿಲ್ಬಹುದು. ಅವ್ರು ಸ್ಟೇಟ್ ಲೀಡರ್. ಸಿದ್ದರಾಮಯ್ಯರಿಗೆ ವಲಸೆ ಹೋಗ್ತಾರೆ ಅಂತ ಹೇಳ್ತಾರೆ. ರಾಮುಲು ಅವರು ಮಾತ್ರ ಎಲ್ಲಿ ಬೇಕಾದ್ರೆ ಓಡಿ ಬರ್ಬೋದಾ? ನಾವು ಹೋಗ್ತೀವಿ. ನಾವು ಎಲ್ಲಿ ಸಿದ್ದರಾಮಯ್ಯ ಎಲ್ಲಿದ್ದಾರೆ ಮತ್ತೆ ಆಗೋಗಿ ನಾವು ರೆಡಿ. ಮೊಳಕಾಲ್ಮೂರಲ್ಲಿ ರಾಮುಲು ಅವರಿಗೆ ಸೋಲಿನ ಭಯ ಇತ್ತಾ? ರಾಮುಲು ಅವರು ಯಾವ ಕಾಂಗ್ರೆಸ್ ಅಂತ ಅವರಿಗೆ ಗೊತ್ತಿಲ್ಲ. ರಾಮುಲು ಎಲ್ಲಾದ್ರೂ ಗೆಲ್ತಾರೆ. ಒಂದ್ ಮಾತು ಹೇಳಕ್ಕೆ ಇಷ್ಟಪಡ್ತೀನಿ, ಕಾಂಗ್ರೆಸ್ ಅವರಿಗೆ ಅಲ್ಲ, ಇವ್ರಿಗೆ ಕಾಂಗ್ರೆಸ್ ಅವರಿಗೆ ಒಬ್ಬರಿಗೆ ಒಂದು ಸೀಟು ಸ್ಥಾನ ತನ್ಕೋಬೇಕಂದ್ರೆ ಅವ್ರು ಒಬ್ಬ ಕ್ಯಾಂಡಿಡೇಟ್ ಬುಕ್ ಮಾಡಕ್ ಆಗ್ತಿಲ್ಲ ಅವ್ರ ಕೈ. ರಾಮುಲು ಅವ್ರಿಗೆ ಇನ್ನು ಯಾವ ಕ್ಷೇತ್ರ ಅಂತ ಗೊತ್ತಿಲ್ಲ. ಬಳ್ಳಾರಿಯ ಗ್ರಾಮಾಂತರ ನಿಲ್ತಾರೆ. ಕೆಲವರು ಪಕ್ಷದವರು ಸೀರೆ ಹಂಚಿದ್ರು, ಕುಕ್ಕರ್ ಹಂಚಿದ್ರು. ನಮ್ಮ ಸೋಮಶೇಖರ್ ರೆಡ್ಡಿ ಮನೆಗೆ ಹೋಗಿ ಪಟ್ಟ ಹಂಚಿದ್ದಾರೆ. ಶ್ರೀರಾಮುಲು ಅವರಿಗೆ ಸೋಲಿನ ಭಯ ಎದುರಾಗಿದೆಯಾ? ಮೊಳಕಾಲ್ಮೂರಿಂದ ವಲಸೆ ಬಂದ್ರು, ಬಳ್ಳಾರಿಯಲ್ಲಿ ಯಾವ ಕಾನ್ಸ್ಟಿಟ್ಯೂನ್ಸಿ ಅಂತ ಇನ್ನೂ ಬಾಯಿ ಬಿಡ್ತಾ ಇಲ್ಲ. ಯಾಕಂತಂದ್ರೆ ಅವರಿಗೆ ಭಯ ಆರಂಭವಾಗಿದೆಯಾ? ಬಳ್ಳಾರಿ ಗ್ರಾಮಾಂತರದಿಂದಲೇ ನಿಂದಿರ್ತಾರೆ ಸರ್ ಅವರು. ಯಾಕಂದ್ರೆ ಅವ್ರಿಗೆ ರಾಜಕೀಯವಾಗಿ ಜನ್ಮ ಕೊಟ್ಟಂತ ಕ್ಷೇತ್ರ ಬಳ್ಳಾರಿ ಗ್ರಾಮಾಂತರ. ಇವತ್ತು ಸಿದ್ದರಾಮಯ್ಯನವರು ವರ್ಣದಲ್ಲಿ ಸೋತ ಮೇಲೆ ಅವ್ರು ಇದಕ್ಕೆ ಹೋದ್ರು, ಯಾವ್ದು ಬಾದಾಮಿಗೆ. ಇವತ್ತು ಕೋಲಾರ ಇಲ್ಲ, ವರ್ಣ ಇಲ್ಲ. ಇವತ್ತು ಅತಂತ್ರ ಸ್ಥಿತಿಯಲ್ಲಿದ್ದಾರೆ. ಇವತ್ತು ನಮ್ಮ ರಾಮುಲು ಅವರು ಇವತ್ತು 224 ಕ್ಷೇತ್ರದಲ್ಲಿ ಎಲ್ಲಿಂದರೂ ಸಹ ಗೆದ್ಬರಂತ ಒಂದು ಶಕ್ತಿ ಇದೆ. ಇವತ್ತು ಸೋಲಿಲ್ಲದ ಸರ್ದಾರ್ ಶ್ರೀರಾಮುಲು ಅವರು ಒಂದ್ಸಲನೂ ಸೋತಿಲ್ಲ. ಅವ್ರಿನ್ನ 224 ಕ್ಷೇತ್ರದಲ್ಲಿ ಬಳ್ಳಾರಿ ಗ್ರಾಮಾಂತರದಲ್ಲಿ ಅವರ ಒಂದು ಬೇಡಿಕೆ ಜಾಸ್ತಿ ಇತ್ತು, ಅವರೇ ಬಂದು ನಿಂದಿರ್ಬೇಕಂತೇಳಿ. ಇವತ್ತು ಅದಕ್ಕೋಸ್ಕರ ರಾಮುಲು ಜನಾರ್ದನ್ ರೆಡ್ಡಿ ಒಳ ಒಪ್ಪಂದ ಚೆನ್ನಾಗಿ ನಡೀತಾ ಇದೆಯಾ? ಅದೆಲ್ಲ ಶುದ್ಧ ಸುಳ್ಳು. ಜನಾರ್ದನ್ ರೆಡ್ಡಿ ರಾಮುಲು ಅವರು ಮೊದಲು ಸ್ನೇಹಿತರು ಇರ್ಬೋದು, ಆದರೆ ಅವ್ರ ಪಕ್ಷ ಕಟ್ಟಿದ ಮೇಲೆ ಅವರೇ ಬೇರೆ, ನಮ್ದೇ ಬೇರೆ. ರಾಮುಲು ಅವ್ರನ್ನ DCM ಮಾಡ್ತೀನಿ ಅಂತ ಯಡಿಯೂರಪ್ಪನವ್ರು ಹೇಳಿದ್ರು. ಮೊಳಕಾಲ್ಮೂರಿನಲ್ಲಿ ಸ್ಪರ್ಧೆ ಮಾಡಿದ್ರು, ಬಾದಾಮಿಲಿ ಸ್ಪರ್ಧೆ ಮಾಡಿದ್ರು. ಕೊನೆಗೆ ನಿಮ್ಮ ಸರ್ಕಾರ ಎಲೆಕ್ಷನ್ ಬಂದೋಯ್ತು, DCM ಮಾಡಲೇ ಇಲ್ಲ. ಇನ್ನೇನು ಕತೆ ಅವ್ರದ್ದು? ಮುಂದಿನ ಮುಖ್ಯಮಂತ್ರಿ ಆಗೋದೇ ಶ್ರೀರಾಮುಲು ಸಾರ್ ಅಂತ ನಾವು ಬಹುಮತದಿಂದ ಗೆಲ್ಸಿದ ಮೇಲೆ, ಬಳ್ಳಾರಿ ಗೆದ್ದಿದ ಮೇಲೆ ಎಲ್ಲ ಕ್ಷೇತ್ರದಲ್ಲಿ ನಮ್ದೇ ಬಿಜೆಪಿ ಸರ್ಕಾರನೇ ಬರ್ತದೆ ಅಂತ ನಾವು. ಅಂದ್ರೆ ನೀವು ಮುಂದಿನ ಮುಖ್ಯಮಂತ್ರಿ ಶ್ರೀರಾಮುಲು ಅಂತ ಹೇಳ್ತೀರಾ? ಅವಕಾಶ ಕೊಟ್ಟರೆ 100% ಮುಂದಿನ ಮುಖ್ಯಮಂತ್ರಿ ಶ್ರೀರಾಮುಲು ಅಂತ ಬಿಜೆಪಿಲಿ ಯಾರು ಮುಖ್ಯಮಂತ್ರಿ ಅಂತ ಹೇಳಿ ಅನೌನ್ಸ್ ಮಾಡಿಲ್ಲ, ನೀವು ಶ್ರೀರಾಮುಲು ಅಂತ ಹೇಳ್ತೀರಾ? ಸರ್, DSM ಯಾಕೆ ಕೊಟ್ಟಿಲ್ಲ ಅಂದ್ರೆ CM ಮಾಡೋಕ್ಕೋಸ್ಕರ DCM ಪಟ್ಟ ಕೊಟ್ಟಿಲ್ಲ. ಒಂದು ಸರ್ ಯಾಕೆ ಅವ್ರು ಬಳ್ಳಾರಿ ಬರ್ತಾರ ಅಂತ ನೀವು ಕೇಳ್ತಾ ಇದ್ರಲ್ಲ ಸರ್, ಅದಕ್ಕೆ ಒಂದೇ ಆನ್ಸರ್. ಬಳ್ಳಾರಿ ರೂರಲ್ ಎಲ್ಲಿ ಅಭಿವೃದ್ಧಿ ಆಗಿಲ್ಲ, ಮತ್ತೆ ಈತೆ ಬರ್ಬೇಕು ಅಭಿವೃದ್ಧಿ ಮಾಡ. ನಿಮ್ದೇ ಸರ್ಕಾರ ಇತ್ತಲ್ರಿ, ಸರ್ಕಾರ ಏನ್ ಮಾಡ್ತೀರಿ? ಅವ್ರ ಮೇಲೆ ಇವ್ರ ಮೇಲೆ ನಿಮ್ ಸರ್ಕಾರ ಏನ್ ಮಾಡ್ತು? ನಮ್ಮ ಮೇಲಿಲ್ಲ, ರೂರಲ್ ನಮ್ಮ ML ಇಲ್ಲ. ಸರ್, ಅವ್ರು ಯಾವಾಗ ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಆದ್ರು ಅವ್ರು ಇವ್ರ ಮೇಲೆ ಹೇಳ್ತಾರೆ, ಇವ್ರು ಅವ್ರ ಮೇಲೆ ಹೇಳ್ತಾರೆ. ನಿಜವಾಗ್ಲೂ ಏನಾಗ್ತಿದೆ? ಬಳ್ಳಾರಿ ಯಾಕೆ ಅಭಿವೃದ್ಧಿ ಆಗಿಲ್ಲಮ್ಮ? ಸರ್, ಬಡವರಿಗೆ ಒಂದು ಇಷ್ಟು ಇವ್ರ ಪಕ್ಷ ಇದೆ ಅಂತ ಹೇಳ್ತಾ ಇದಾರಲ್ವ, ಬಡವರಿಗೆ ಇಂಥ ಒಂದು ಸಹಾಯ ಕೂಡ ಮಾಡ್ತಾ ಇಲ್ಲ. ಗ್ಯಾಸ್ ರೇಟ್ ಅಂತ ಬರೀ ಬಡವರು ಎದ್ರಲ್ಲಿ ತಿನ್ಬೇಕು, ಕಟ್ಟಿಗೆ ಇಲ್ಲ, ಎಲ್ಲಿ ಸಿಕ್ಕಿದ್ರಲ್ಲಿ ಕಡ್ದು ಹಾಕಿದ್ದಾರೆ. ಬಡವ್ರ ಪಕ್ಷ ಹೆಂಗೆ ಸರ್? ಬಡವರೆಲ್ಲ ಎಲ್ಲಿಗೆ ಹೋಗ್ಬೇಕು? ಹಾಸ್ಪಿಟಲ್ನಲ್ಲಿ ಹೆಣ್ಮಕ್ಳಿಗೆ ವಾಶ್ರೂಮ್ ಇಲ್ಲ. ಅವ್ರ ಹೆಣ್ಮಕ್ಳಾದ್ರೆ ಎಲ್ಲ ಹೋಗ್ತಾರ? ಅವ್ರ ಹೆಣ್ಮಕ್ಳು ವಾಶ್ರೂಮ್ ಎಲ್ಲ ಹೋಗ್ತಾರ? ಹಾಸ್ಪಿಟಲ್ ಅಲ್ಲಿ ಒಂದು ವಾಶ್ರೂಮ್ ಇಲ್ಲ. 24x7 ಅಂತ ಹೇಳ್ತಾರಲ್ಲ, ವಿಮ್ಸ್ ಅಂತಾರಲ್ವಾ, ವಿಮ್ಸ್ ಬಗ್ಗೆ ಇಷ್ಟ ಹೇಳ್ತಾ ಇದ್ದಾರೆ. ಅಲ್ಲ, ಒಂದು ನಿಮಿಷ, ವಿಮ್ಸ್ ಅಂತ ಇಷ್ಟ ಹೇಳ್ತಾ ಇದ್ದಾರೆ ಇವರು. ವಿಮ್ಸ್ ಅಲ್ಲಿ ಒಂದ್ ದಿನ ಪೂರ್ತಿ ಕಾಯ್ಬೇಕು ಸರ್. ಇಲ್ಲಿ ಕಳ್ಸಿ ಅಲ್ಲಿ ಆ ರೂಮ್ಗೆ ಹೋಗಿ ಈ ರೂಮ್ಗೆ ಎಷ್ಟು ದಿನ ಸರ್? ಮಕ್ಕಳು ಎಷ್ಟು ಜನ ಸಾಯ್ತಾ ಇದ್ದಾರೆ ಹೇಳಿ ಫಸ್ಟ್. ಸರ್ಕಾರ ಬಂದಾಗ್ಲಿಂದ ಹೆಣ್ಮಕ್ಳೆಲ್ಲ ಸರ್ವನಾಶ ಬದುಕ್ತಾರ. ಏನ್ ಮಾಡ್ತಾರ? ಅವ್ರು ರೆಡ್ಡಿ ಇದ್ರಲ್ಲ ಸರ್ಕಾರ, ಹೆಣ್ಮಕ್ಳಿಗೆ ಏನ್ ಮಾಡಿದಾರ? ಈಗ ಮತ್ತೆ ಹೆಣ್ಮಕ್ಳು ನಿಂದಿರ್ಸಿದಾರ. ಅವರು ಏನ್ ಸರ್ಕಾರ ಮಾಡಿದಾರ? ಅವರು ವಾಶ್ರೂಮ್ ಇಲ್ಲ, ಸೇಫ್ಟಿ ಇಲ್ಲ ಹೆಣ್ಮಕ್ಳಿಗೆ. ನಗರದಲ್ಲಿ ಹೆಣ್ಮಕ್ಳಿಗೆ ಸೇಫ್ಟಿನೇ ಇಲ್ಲ. ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಯಾಕೆ ಆಗ್ತಿಲ್ಲ? ಅವ್ರಿಗಾಗಲ್ಲ, ಮಾಡಕ್ಕಾಗಲ್ಲ. ಬರೀ ಗುದ್ದಾಟ. ವಾಶ್ರೂಮ್ ಇಲ್ಲ. ಇನ್ನೇನ್ ಅಭ್ಯರ್ಥಿ ಮಾಡ್ತಾರ್ರಿ ಅವರು? ಹೆಣ್ಮಕ್ಳಿಗೆ ವಾಶ್ರೂಮ್
ಬಳ್ಳಾರಿಯಲ್ಲಿ ಭ್ರಷ್ಟಾಚಾರ ತಾಂಡವಾಡ್ತಿದೆ ಸ್ವಾಮಿ. ಸರ್, ಈಗಾಗಲೇ ಕಾಂಗ್ರೆಸ್ಸು ಬಿ ಜೆ ಪಿನವರು ಅವರು ಯಾವುದೇ ಥರ ಮೆಜಾರಿಟಿಗೆ ಬರಲ್ಲ, ನಾನು ನೋಡ್ತಾ ಇದ್ದೀವಿ. ಬಿ ಜೆ ಪಿ ಸರ್ಕಾರ ಬರಬೇಕಂದ್ರೆ ಕಾಂಗ್ರೆಸ್ ಮತ್ತು JDS MLAಗಳನ್ನ ಎಬ್ಸ್ಕೊಂಡು ಹೋಗಿ ಸರ್ಕಾರ ರಚನೆ ಮಾಡ್ತಕ್ಕಂಥ ಬಿ ಜೆ ಪಿ ಸರ್ಕಾರ. ಬಳ್ಳಾರಿ ವಿಷಯಕ್ಕೆ ಬಂದರೆ ಅಲ್ಲಲ್ಲ ಎಷ್ಟು ಕೋಟಿ ತಗೊಂಡು ಹೋಗಿ ನಮ್ಗೆ ಗೊತ್ತು, ಹೇಳೋದು ಬೇಡ, ಈಗ ಅದು ಸಬ್ಜೆಕ್ಟ್ ಬೇಡ. ನೀವು ಎಷ್ಟು ಕೋಟಿ ಕೊಟ್ಟರೆ ಎಂಬುದು ನನಗೆ ಗೊತ್ತು. ಈಗ ಅಭಿವೃದ್ಧಿ ವಿಚಾರಕ್ಕೆ ಬಂದರೆ, ಈಗ ರಾಯಲ್ ಸರ್ಕಲ್ ಇರ್ತಕ್ಕಂಥ ಟವರ್ 3-4 ಸಲ ಕಡಿವೆ, ಮತ್ತೆ ಅಭಿವೃದ್ಧಿ, ಅದು ಅಭಿವೃದ್ಧಿ ಕಡುವದ ಅಭಿವೃದ್ಧಿ ಮಾಡೋದು ಅಭಿವೃದ್ಧಿ. ಬಳ್ಳಾರಿಯಲ್ಲಿ ಭ್ರಷ್ಟಾಚಾರ ನಿಮ್ ಪ್ರಕಾರ ತಾಂಡವಾಡ್ತಿದೆಯಾ? ಈಗಾಗಲೇ ಜನ ನೋಡ್ತಾ ಇದಾರ. 40% ಸರ್ಕಾರ ಅಂತ ಬಿಜೆಪಿಗೆ ದೊಡ್ಡ ಬಿರುದು ಬಿದ್ದಿದೆ. ಪಂಚರತ್ನ ಯಾತ್ರೆನ ಬಳ್ಳಾರಿ ಇಡೀ ಜಿಲ್ಲೆಯಲ್ಲಿ ಮಾಡ್ಲಿಲ್ಲ ಅಂದ್ರೆ ಬಳ್ಳಾರಿ ಜಿಲ್ಲೆಯಲ್ಲಿ ಭಯ ಅವರಿಗೆ. ಗೆಲ್ತೀವಿ ಅಂತ ಗ್ಯಾರಂಟಿ ಇಲ್ವಾ? ಒಂದ್ ನಿಮಿಷ ಸರ್, ಸಂಡೂರಲ್ಲಿ ಪಂಚರತ್ನ ಯೋಜನೆ ಮಾಡಿದರೆ ಬಳ್ಳಾರಿ ಅಭ್ಯರ್ಥಿ ಫೈನಲ್ ಆಗಿದ್ದಿಲ್ಲ, ಅದಕ್ಕಾಗಿ ಬಂದಿಲ್ಲ. ಎಲ್ಲೆಲ್ಲಿ ಅಭ್ಯರ್ಥಿ ಫೈನಲ್ ಆಗಿದ್ದಾರೆ ಅಲ್ಲಿ ಪಂಚರತ್ನ ಯೋಜನೆ ಮಾಡಿದ್ದಾರೆ. ಬಳ್ಳಾರಿಯಲ್ಲಿ 5 ಕ್ಷೇತ್ರದಲ್ಲಿ JDS ಅಭ್ಯರ್ಥಿ ಸ್ಟ್ರಾಂಗ್ ಆಗಿದ್ದಾರೆ. ಕಂಪ್ಲಿಯಲ್ಲಿ ರಾಜು ನಾಯಕ್ ಅಂತ, ಬಳ್ಳಾರಿಯಲ್ಲಿ ಮುನ್ನಾಬಾಯ್ ಅಂತ, ಸಂಡೂರು ಚಪ್ಪಲಿ ಹಾಕೊಳ್ಳಾರ್ದ ಇವತ್ತು ಸೋಮಪ್ಪನವ್ರು ತಿರುಗಾಡ್ತಿದ್ದಾರೆ. ಇವತ್ತು ಬಳ್ಳಾರಿ ಜಿಲ್ಲೆಯಲ್ಲಿ ಜನತಾದಳ ಜಾತ್ಯತೀತ ಪಕ್ಷ ಬೇರೆ ಮಟ್ಟದಿಂದ ಸರ್, ನಾನು ಒಂದು ಕ್ವಶನ್ ಕೇಳ್ತೀನಿ. KRPP ಅವ್ರನ್ನ ಬಿಜೆಪಿ ಅವ್ರನ್ನ, ಬಿಜೆಪಿ ಸಿಟಿನಾಗ ಐತೆ, KRPP ರೂರಲ್ನಾಗ ಎದಕ್ಕಿಲ್ಲ ಅಂದ್ರೆ ಬಿ ಟೀಮ್ ಅಂತ ಕನ್ಫರ್ಮಾ? ಅವ್ರಿಗೆ ಕೇಳ್ತಾ ಇದೀನಿ ನಾನು, KRPP ಅವ್ರಿಗೆ ಬಿಜೆಪಿ ಅವ್ರನ್ನ ಎದಕ್ಕಿಲ್ಲ ರೂರಲ್ಗೆ ಕ್ಯಾಂಡಿಡೇಟ್ ಅಂದ್ರೆ ಜನಾರ್ದನ್ ರೆಡ್ಡಿ ಅವರು ಯಾರ ಪಕ್ಷದ ಪರವಾಗಿ ಕೆಲಸ ಮಾಡ್ತಾರೆ? ಬಿಜೆಪಿ ಬಿ ಟೀಮ್ ಅಂತ ಹೇಳಿ ನಾವು ಹೆಸರಿಟ್ಟು ಬಿಟ್ಟಿವಿ. ಮಹಾನಗರ ಪಾಲಿಕೆಯಲ್ಲಿ ಕಾಂಗ್ರೆಸ್ ಪಕ್ಷದ ಎಷ್ಟು ಪರ್ಸೆಂಟೇಜು? ಅವರು ಬಿಜೆಪಿ 40% ಅಂತ ಹೇಳ್ತಾರೆ. ನಿಮ್ದೆಷ್ಟು? 50, 40, 30, 60, 70? ಫಸ್ಟ್ ಸರ್ಕಾರ 100% ಹೇಳಿರೋ ಪ್ರಾಮಿಸ್ ಬಜೆಟ್ ಮಾಡ್ಬೇಕಲ್ಲ. ದುಡ್ಡು ಬಂದಿರೋ ಪರ್ಸೆಂಟೇಜ್ ತಗೊಂತಿದ್ರೆ ಎದಕ್ ತಗೋಬೇಕು? ಫಸ್ಟ್ ಡೆವಲಪ್ಮೆಂಟ್ಗೆ ಇಲ್ಲ, ಪರ್ಸೆಂಟೇಜ್ ಎಲ್ಲಿಂದ ಬರುತ್ತೆ? ಡೆವಲಪ್ಮೆಂಟೇ ಇಲ್ಲ ಪರ್ಸೆಂಟೇಜ್ ಅಲ್ಲಿ. ಏನಮ್ಮ ಇಲ್ಲಿ ಪರ್ಸೆಂಟೇಜ್ ನಡೀತಿದ್ಯಮ್ಮ? ಸರ್, ಪರ್ಸೆಂಟೇಜ್ ಬಿಜೆಪಿ ಅವ್ರದ್ದು 40% ಪರ್ಸೆಂಟೇಜ್ ಮಾಡ್ತೀವಿ. ನಿಮ್ ಪಾರ್ಟಿಲಿ ಎಷ್ಟು ನಡೀತಿದೆಯಮ್ಮ? ಅವರು ಮೋದಿ ಅವರು ಮತ್ತೆ ಯಾಕಮ್ಮ ಬಳ್ಳಾರಿ ಅಭಿವೃದ್ಧಿ ಆಗಿಲ್ಲಮ್ಮ? ಕುಡಿಯಕ್ ನೀರಿಲ್ಲ, ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಇಲ್ಲ, ಬಿಮ್ಸ್ ಅಲ್ಲಿ ಡಾಕ್ಟರ್ಸ್ ಇಲ್ಲ. ಅಲ್ಲ, ಪ್ರೆಸೆಂಟ್ ಇರೋದು ಅವ್ರ MLA, ಎಲ್ಲ ಕೆಲಸ ಅವ್ರದೇ ಮಾಡ್ತಿರೋದು. ಏನ್ ಮಾಡ್ತಿದ್ದಾರೆ ಸರ್? ಅವರೆಲ್ಲ ಶೂನ್ಯವಾದ ಕೆಲಸ ಮಾಡ್ತಿದ್ದಾರೆ ಸರ್. 15 ಲಕ್ಷ ಕೊಟ್ಟು 15 ರೂಪಾಯಿ ಕೊಟ್ಟಿಲ್ಲ ಸರ್. ಅವರು ಸಿಲಿಂಡರ್ 1550 ಕಟ್ಬೇಕು ಸರ್. ಎಂತ ಬಡವ್ರು ಹೆಂಗ್ ಬಾಳ್ಬೇಕು ಸರ್? ಹೇಳಿ ಸರ್. ಸ್ವಲ್ಪ ಜನಕ್ಕೆ ಅದು ಸ್ವಲ್ಪ ಎಲ್ಲರಿಗೂ ತಿಳುವಳಿಕೆ ಬಂದಿದೆ. ಅವ್ರು ಶೂನ್ಯವಾದ ಪಕ್ಷನೇ ಅವ್ರದ್ದು. ನಮ್ ಕಾಂಗ್ರೆಸ್ ಬರೋದು. ನೆಕ್ಸ್ಟ್ CM ಆಗ ನಮ್ ಸಿದ್ದರಾಮಯ್ಯ ಸಾರೇ. ಬಳ್ಳಾರಿಯಲ್ಲಿ ಈ ಬಾರಿ ಕಾಂಗ್ರೆಸ್ಗೆ ಎಷ್ಟು ಸ್ಥಾನ ಗೆಲ್ಲ ಅವಕಾಶ ಇದೆ? 10ಕ್ಕೆ 10 ಗೆಲ್ತೀವಿ ಸರ್. ಕಾಂಗ್ರೆಸ್ ಪಕ್ಷ 10ಕ್ಕೆ 10 ಗೆಲ್ತೀವಿ ನಾವು. ಅಖಂಡ ಬಳ್ಳಾರಿಯನ್ನ ಹೊಡೆದವರು ಯಾರು? ಆನಂದ್ ಸಿಂಗ್ ಮತ್ತು ಶ್ರೀರಾಮುಲು ಅವರ ಸಹಯೋಗ. ಶ್ರೀರಾಮುಲು ಅವರ ಸಹಯೋಗದಿಂದ ಬಳ್ಳಾರಿ ಜಿಲ್ಲೆಯನ್ನ ಇಬ್ಬಾಗ ಮಾಡಿರೋದು ಆನಂದ್ ಸಿಂಗ್ ಅವರು, ಅದಕ್ಕೆ ಕುಮ್ಮಕ್ಕು ಕೊಟ್ಟಿರೋದು ಶ್ರೀರಾಮುಲು ಅವರು. ಇವತ್ತು ಬಳ್ಳಾರಿಯಲ್ಲಿ 10ಕ್ಕೆ 10 ಕ್ಷೇತ್ರ ನಾವು ಅವಳಿ ಜವಳಿ ಇರ್ತಕ್ಕಂಥ ಜಿಲ್ಲೆಯನ್ನು ಹೊಡೆದಿರೋದು ಆನಂದ್ ಸಿಂಗ್ ಅವರು. ಬಳ್ಳಾರಿ ಜಿಲ್ಲೆಯನ್ನ ಇಬ್ಬಾಗ ಮಾಡಿದ್ದು ಸರಿನಾ ತಪ್ಪ ಅಂತ ಒಂದಷ್ಟು ಪ್ರಶ್ನೆಯನ್ನು ಕೇಳೋಣ. ಬಳ್ಳಾರಿ ಜಿಲ್ಲೆ, ಅಖಂಡ ಬಳ್ಳಾರಿ ಜಿಲ್ಲೆ 2 ಜಿಲ್ಲೆ ಆಗಿದ್ದು ಒಳ್ಳೇದಾ ಕೆಟ್ಟದಾ? ಸರ್, ಎಲ್ಲಿ ಸರ್? ನಾವು ಎಲ್ಲ ಸ್ಟ್ರೈಕ್ ಮಾಡಿದ್ವಿ ಸರ್. ಮಾಡಿದ್ದು ಆನಂದ್ ಸಿಂಗ್ ಅವರು, ಅವರ ಬಡ್ತಿಯ ಪರವಾಗಿ ಆನಂದ್ ಸಿಂಗ್ ಮಾಡಿದ್ದು ನಿಜ ಇದು ಸರ್. ಇನ್ನೊಂದು, ಈಗ ಬಳ್ಳಾರಿಯಲ್ಲಿ 2 ಇದೆ ಸರ್. ಒಂದು ಗ್ರಾಮಾಂತರ, ಒಂದು ಸಿಟಿಯಲ್ಲಿ ಸೋಮಶೇರೆಡ್ಡಿ ಅವರು ಪಟ್ಟಾನ್ ಸರ್ ಅಂತ, ಗ್ರಾಮೀಣದಲ್ಲಿ ಪಟ್ಟಾನ್ಸೆ ಕೊಡ್ತಾರಲ್ಲ ಶ್ರೀರಾಮುಲು ಅವರು. ಯಾಕೆ ಸರ್? ಅಲ್ಲಿ ರಾಘವೇಂದ್ರ ಅವರು ಕಾಂಗ್ರೆಸ್ ಪಕ್ಷದ ಇದ್ದಾರಂತ. ಬಳ್ಳಾರಿ ಜಿಲ್ಲೆ ಇಬ್ಬಾಗ ಮಾಡಿದ್ರೆ ನಿಮಗೆ ಅನುಕೂಲ ಆಯ್ತಾ? ಸರ್, ಬಳ್ಳಾರಿ ಜಿಲ್ಲೆ ಅನುಕೂಲ ಮಾಡಿದ್ದು ಯಾರಿಗೆ ಅನುಕೂಲ ಆಗಿಲ್ಲ ಸರ್. ಆಲ್ರೆಡಿ ಅಗ್ರಿಬಲ್ ಮೇಲೆ ಇತ್ತು ಆಲ್ರೆಡಿ. ಇಲ್ಲೇ ಜಿಲ್ಲೆ ಅಧಿಕಾರ ಆಡಳಿತಗಳಲ್ಲಿ ಇದ್ವು. ಇವರು ಬಿಜೆಪಿ ತಮ್ಮ ಸ್ವಇಚ್ಛೆಗೆ ಮಾಡ್ಕೊಂಡಿರೋದು. ಯಾಕೆಂತಂದ್ರೆ ವಿಜಯನಗರಗೊಬ್ಬರು ಬಳ್ಳಾರಿಗೊಬ್ಬರು ಮಾಡ್ಕಂತ ಇದು ಬಿಜೆಪಿ ಸೆಟ್ ಅಂತ ಆನಂದ್ ಸಿಂಗ್ನ ಗೆಲ್ಸ್ಬೇಕಾಗಿತ್ತಲ್ಲ ಬೈ ಎಲೆಕ್ಷನ್ ಅಲ್ಲಿ, ಅದಕ್ಕೆ ಮಾಡ್ಕೊಂಡಿದ್ದು. ಇದು ಈ ಮುಂದಿನ ದಿನಗಳಲ್ಲಿ ಜನಗಳು ಬಿಜೆಪಿ ಮನೆ ಕಳ್ಸರ 10ಕ್ಕೆ 10 ಅವ್ರು ಸೋಲೋದು ಖಚಿತ. ಅಖಂಡ ಬಳ್ಳಾರಿನ ಹೊಡೆದಿದ್ದಕ್ಕೆ ತಮ್ಮ ಅಭಿಪ್ರಾಯ ಏನು? ಆಮ್ ಆದ್ಮಿ ಪಾರ್ಟಿದು ನೋಡ್ರಿ, ನಾವು ಇನ್ನೂ ಪಾರ್ಟಿಗೆ ಬರಲಿಕ್ಕಿಂತ ಮುಂಚೆ ಈ ಬಳ್ಳಾರಿ ಜಿಲ್ಲೆಯನ್ನು ಇಬ್ಬಾಗ ಮಾಡಿದ್ದು ಕೇವಲ ವ್ಯಕ್ತಿಗಳ ಸ್ವಾರ್ಥಕ್ಕಾಗಿ ಅಂತೇಳಿ ನ್ಯಾಯಾಲಯಕ್ಕೂ ಕೂಡ ಹೋಗಿ ಬಂದಿರತಕ್ಕಂಥ ವ್ಯಕ್ತಿ ನಾವು. ಬಳ್ಳಾರಿ ಜಿಲ್ಲೆ ಇಬ್ಬಾಗ ಮಾಡಬಾರದು ಎಂದು ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ 1 ತಿಂಗಳ ಕಾಲ ಸರ್ವ ಪಕ್ಷಗಳ ಸಂಘ ಸಂಸ್ಥೆಗಳ ಎಲ್ಲರೂ ಜೊತೆಗೂಡಿ ಅದನ್ನ ವಿರೋಧ ಮಾಡಿದ್ವಿ. ಆದರೆ ಪ್ರಜಾಪ್ರಭುತ್ವ ಸತ್ತೋಗಿದೆ ಅಂತೇಳಿ ಅವರು ಎಲ್ಲಾ ಪಕ್ಷಗಳು ನಿರೂಪಿಸಿದ್ದಾರೆ. 2 ವ್ಯಕ್ತಿಗಳಿಗೋಸ್ಕರ
ಬಳ್ಳಾರಿ ಜಿಲ್ಲೆಯನ್ನ ಇಬ್ಬಾಗ ಮಾಡಿದ್ರು ಅನ್ನೋದು ಇಡೀ ಕರ್ನಾಟಕ ಜನತೆ ಗೊತ್ತಿದೆ. ಮುಂದಿನ ಬಳ್ಳಾರಿ ಜಿಲ್ಲೆ ಇಬ್ಬಾಗ ಆಗಿದ್ದು ಅನುಕೂಲ ಆಯ್ತಾ? ಇಲ್ಲ ಸರ್, ಅನುಕೂಲ ಆಗಿಲ್ಲ ಸರ್. ಬಳ್ಳಾರಿ ಜಿಲ್ಲೆಯನ್ನು ಇಬ್ಬಾಗ ಮಾಡಿದ್ದು ಯಾರಿಗೆ ಅನುಕೂಲ, ಯಾರಿಗೆ ಲಾಭ? ಬಳ್ಳಾರಿ ಜಿಲ್ಲೆಯಲ್ಲಿ ವಿಭಾಗ ಮಾಡಿದ್ದು ಜನಗಳಿಗೆ ಅಂತ ಹೆಲ್ಪ್ ಆಗಲಿಲ್ಲ, ಅವ್ರ ಕಾಂಟ್ರಾಕ್ಟ್ಗಳಿಗೆ ಅವರವರು ಯಾರು ಇವರಿದೆ ಅವ್ರಿಗೆ ಮಾತು ಹೆಲ್ಪ್ ಆಯ್ತು. ಹೊತ್ತಾಗಿ ಒಂದು ನಾನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ, ಎಲ್ಲ ಜನಗಳಲ್ಲಿ ಬಳ್ಳಾರಿ ಜನತೆಯಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೀನಿ. ಇವತ್ತು ಎಲ್ಲ ಪಕ್ಷದವರು ಅವ್ರ ಮೇಲೆ ಇವ್ರ ಮೇಲೆ ಅವ್ರು ಆಗ್ತಾ ಇದ್ದಾರೆ, ಆದರೆ ಜನಗಳು ಇವತ್ತು ಬಲಿಪಶು ಆಗ್ತಾ ಇದ್ದಾರೆ. ಇವತ್ತು ಸಮಸ್ಯೆಗಳಿಂದ ತತ್ತರಿಸ್ತಾ ಇದ್ದಾರೆ ಇವತ್ತು ಜನಗಳು. ಇವತ್ತು ಜಾಗತೀಕರಣ, ಉದಾರೀಕರಣ, ಖಾಸಗಿ ನೀತಿಗಳನ್ನು ತರದಾದ್ರು ಇವತ್ತು ದಿವಸ ಕಾಂಗ್ರೆಸ್ ಸರ್ಕಾರ ಅದನ್ನ ಇಂಪ್ಲಿಮೆಂಟ್ ಮಾಡ್ಕೊಂಡು ಬರ್ತಾ ಇದ್ರು ಇವತ್ತು ಬಿಜೆಪಿ ಸರ್ಕಾರ. ಬಳ್ಳಾರಿ ಜಿಲ್ಲೆ ಅಖಂಡ ಬಳ್ಳಾರಿ ಜಿಲ್ಲೆ ಹೊಡೆದಿದ್ರಿಂದ ಯಾರಿಗೆ ಅನುಕೂಲ? ಅಲ್ಲಿನ ಉದ್ಯಮಿಗಳಿಗೆ ಯಾರು ಜನಗಳಿಗೋಸ್ಕರ ಅವ್ರು ಕೆಲಸ ಮಾಡ್ತಾ ಇಲ್ಲ, ತಮ್ಮ ಲಾಭನ ಹೆಚ್ಚಿಸ್ಕೊಳ್ಳೋದಕ್ಕೆ ಯಾರು ಕೆಲಸ ಮಾಡ್ತಿದಾರೋ ಅವ್ರುಗಳಿಗೆ ಅನುಕೂಲ ಆಗಿದೆ ಹೊರತಾಗಿ ಸಾಮಾನ್ಯ ಜನಗಳಿಗೆ ವಿಜಯನಗರದಲ್ಲೇ ಆಗಲಿ ಬಳ್ಳಾರಿಯಲ್ಲೇ ಆಗಲಿ ಸಾಮಾನ್ಯ ಜನಗಳಿಗೆ ಅನುಕೂಲ ಆಗಿಲ್ಲ. ಈ ಜಿಲ್ಲೆಯಲ್ಲಿ ಮಹಿಳೆಯರ ಸಮಸ್ಯೆಗಳೇನು? ಸಾಕಷ್ಟು ಇದೆ ಸರ್ ಸಮಸ್ಯೆಗಳು. ಇವತ್ತು ಬಳ್ಳಾರಿಯಲ್ಲಿ ಇವತ್ತು ಹೆಣ್ಮಕ್ಳ ಮೇಲೆ ರಕ್ಷಣೆ ಇಲ್ಲ, ಮತ್ತೊಂದು ಕಡೆ ಕೆಲಸ ಮಾಡೋಂಥ ಸ್ಥಳಗಳಲ್ಲಿ ಭದ್ರತೆ ಇಲ್ಲ, ಕುಡಿಯೋ ನೀರಾಗಿರ್ಬೋದು, ಶೌಚಾಲಯಗಳಾಗಿರ್ಬೋದು, ಕೆಲಸ ಮಾಡುವಂಥ ಸ್ಥಳಗಳಲ್ಲಿ ಆಶಾ ಕಾರ್ಯಕರ್ತೆಯರು, ಅಂಗನವಾಡಿ ಕಾರ್ಯಕರ್ತರು ಯಾರಿಗೂ ಕೂಡ ಇವತ್ತು ಹೆಣ್ಮಕ್ಳಿಗೆ ಸರಿಯಾದಂಥ ಸೌಲಭ್ಯಗಳು ಸಿಗ್ತಾ ಇಲ್ಲ. ಬಳ್ಳಾರಿ ಜಿಲ್ಲೆಗೆ ಎಂತವ್ರು ಬೇಕು ಸರ್? ರೈತರ ಹೋರಾಟಕ್ಕೆ ನಿಮಗೆ ಬೆಲೆ ಕೊಟ್ಟಿಲ್ಲ. 2,000 6,000 ಒಂದು ಓಟಿ ಕೊಡ್ತಾರಂತೆ. ಒಬ್ಬ ರೈತ ಹೋಗಿ ನಮಗೆ ಬೆಳೆದಕ್ಕಂತೆ ಬೆಳೆಗೆ ಬೆಂಬಲ ಬೆಲೆ ಕೊಡೋ ನಡಿಲ್ಲ. ಒಬ್ಬ ನೋಡಿ 6,000 ಕೊಟ್ರೆ 8,000 ಕೊಡ್ತಾನೆ, 10,000 ಕೊಡ್ತಾನೆ, 15,000 ಎಲ್ಲಿಂದ ಯಾರು ಕೊಡ್ತೀವಿ ರೊಕ್ಕ? ಓಟಿ ರೊಕ್ಕ ಕೊಡ್ತೀಯ? ರೈತರಿಗೆ ಕೊಡ್ರಿ, ರೈತರಿಗೆ ಖರೀದಿ ಮಾಡ್ತಾರ ನೀವು? ಯಾರು ಇಲ್ಲಿ ಒಣಗೇಡಿಗಳು? ಸರ್ ಇದು ಅಭಿವೃದ್ಧಿ 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 ಅಂತ ಹೇಳಿ ಹೇಳಿ ತಲೆಂಬದು ಕೆಟ್ಟೋಗ್ಬಿಟ್ಟೈತೆ ಪ್ರಪಂಚದಲ್ಲಿ. ಜನಗಳಿಗೆ ಕಷ್ಟ. ಈ ಜಿಲ್ಲೆಯಲ್ಲಿ ಜನರ ದುಡ್ಡನ್ನು ಯಾರೆಲ್ಲ ಹೊಡೆದಿದ್ದಾರೆ? ಯಾರು ಹೊಡಿತಾರೋ ಯಾರು ಬಿಡ್ತಾರೋ ಗೊತ್ತಿಲ್ಲ ಸರ್. ಅಭಿವೃದ್ಧಿ ಆಗ್ಬೇಕಂತಂದ್ರೆ ಜನಾರ್ದನ್ ಈ ಜಿಲ್ಲೆಯಲ್ಲಿ ಭ್ರಷ್ಟಾಚಾರಕ್ಕೆ ಯಾರು ಕಾರಣ? ಭ್ರಷ್ಟಾಚಾರಕ್ಕೆ ಇಂದಿನ ದಿನ 2 ರಾಜಕೀಯ ಪಕ್ಷಗಳು ಕಾರಣ ಸರ್. ಜನಾರ್ದನ್ ರೆಡ್ಡಿ ಅವರು ಬಿಜೆಪಿ ಪಕ್ಷದಲ್ಲಿದ್ರು, ಅವರು ಹೊಣೆಗಾರರಲ್ವಾ? ಜನಾರ್ದನ್ ರೆಡ್ಡಿ ಅವರು ಬಿಜೆಪಿ ಪಕ್ಷದಲ್ಲಿದ್ದಾಗ ಅವರು ತಮ್ಮ ಸ್ವಂತ ದುಡ್ಡಿನಿಂದ ಬಹಳಷ್ಟು ಕೆಲಸಗಳನ್ನು ಮಾಡಿದ್ದಾರೆ, ಸರ್ಕಾರದ ದುಡ್ಡುಗಳನ್ನು ತಗೊಂಡಿಲ್ಲ. ಇವತ್ತಿನ ದಿನ DMF ಫಂಡ್ ಅಂತ 2 ರಾಜಕೀಯ ಪಕ್ಷಗಳು ಮಾತಾಡ್ತಾ ಇದಾವೆ. ಆ DMF ಫಂಡ್ ಬರೋದಕ್ಕೆ ಸನ್ಮಾನ್ಯ ಜನಾರ್ದನ್ ರೆಡ್ಡಿ ಅವ್ರ ಕಾರಣ. DMF ಫಂಡ್ ಯಾರು ನುಂಗಾಕ್ತಿದ್ದಾರೆ ಸರ್? ಈಗ ಜನಾರ್ದನ್ ರೆಡ್ಡಿ ಸಾಹೇಬ್ರು ಏನಾದ್ರು ಬಂದ್ರೆ ಅಭಿವೃದ್ಧಿ ಬಳ್ಳಾರಿಯಲ್ಲಿ ಜನಾರ್ದನ್ ರೆಡ್ಡಿ ಬಂದ್ರೆ ಮತ್ತೆ ಗಣಿ ಮಾಫಿಯಾ ನಡೆಯಲ್ವಾ? ಸತ್ಯವಲ್ಲಿ ನಡೆಯಲ್ಲ ಸರ್. ಶ್ರೀರಾಮುಲು ಜನಾರ್ದನ್ ರೆಡ್ಡಿ ಸೇರ್ಕೊಂಡು ಗಣಿ ಮಾಫಿಯಾ ಮಾಡ್ತಾರ? ಭ್ರಷ್ಟಾಚಾರ ಮತ್ತೆ ಸ್ಟಾರ್ಟ್ ಆಗುತ್ತಾ? ಮೈನಿಂಗ್ ಮಾಫಿಯಾ ನಡೆಯುತ್ತಾ ಮತ್ತೆ? ಸಾಧ್ಯವಿಲ್ಲ. ಇವತ್ತು ನಡೆದಿಲ್ಲ. ಶ್ರೀರಾಮುಲು ಜನಾರ್ದನ್ ರೆಡ್ಡಿ ಒಂದೇ ಮುಖದ 2 ನಾಣ್ಯ ಅಲ್ವಾ? ಯಾಕೆ ಗ್ರಾಮಾಂತರದ ಮೇಲೆ ಸಾಫ್ಟ್ ಇದ್ದಾರೆ? ಬಳ್ಳಾರಿ ಜಿಲ್ಲೆಯ ಅನೇಕ ಸಮಸ್ಯೆಗಳನ್ನ VIP ಆಕಾರದಲ್ಲಿ ಜನರ ಮುಂದೆ ನ್ಯೂಸ್ 18 ಕನ್ನಡ ಮುಂದಿಟ್ಟಿದೆ. ಬಳ್ಳಾರಿಯ ಅನೇಕ ಸಮಸ್ಯೆಗಳಿರ್ತಕ್ಕಂಥದ್ದು, ಬಳ್ಳಾರಿಯ ಜನರ ಸಮಸ್ಯೆಯನ್ನು ಯಾರು ಬಗೆಹರಿಸ್ತಾರೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಇದು ನ್ಯೂಸ್ 18 ಕನ್ನಡದ VIP ಆಕಾಡ. ಜಾಲ ನಮ್ಮದು, ಬಲ ನಿಮ್ಮದು.